ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೆ ನೇರವಾಗಿ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ವಸಂತಮ್ಮವ್ರ ಮನೆ ಹತ್ರ ಓದುವಾರ ಪ್ರಾರ್ಥನೆ ಕೂಟ ಇತ್ತು. ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು? ಹಲ್ಲೆಲೂಯಾ. ಪಾಯಿಂಟ್ ಮರ್ತು ಬಿಟ್ಟಿರಿ, ಟಾಪಿಕ್ ಮರ್ತು ಬಿಟ್ಟಿರಿ. ಹಲ್ಲೆಲೂಯಾ. ಕೆಲವೊಬ್ರದ್ದು ಪ್ರಯಾಣ ಹೆಂಗಿರುತ್ತೆ? ದೇವರ ಮಾರ್ಗಗಳು, ಮನುಷ್ಯರ ಮಾರ್ಗಗಳು ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಧ್ಯಾನ ಮಾಡ್ತಾ ಬಂದಿದ್ವಿ. ಹಲ್ಲೆಲೂಯಾ. ದೇವರ ಮಾರ್ಗಗಳು ಮನುಷ್ಯರ ಮಾರ್ಗಗಳಿಗಿಂತ ಬಹಳ ವಿಭಿನ್ನವಾಗಿರ್ತವೆ. ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8-9 ವಾಕ್ಯಗಳನ್ನು ನಾವು ನೋಡುವಾಗ ಸತ್ಯವೇದ ಹೇಳುತ್ತದೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಿಮ್ಮ ಆಲೋಚನೆಗಳಿಗಿಂತಲೂ ನಿಮ್ಮ ಮಾರ್ಗಗಳಿಗಿಂತಲೂ ನನ್ನ ಆಲೋಚನೆಗಳು, ನನ್ನ ಮಾರ್ಗವು ಆಕಾಶಕ್ಕೂ ಮತ್ತು ಭೂಮಿಗೆ ಎಷ್ಟು ಅಂತರವಿದೆಯೋ ಅದಕ್ಕಿಂತಲೂ ಹೆಚ್ಚು ಅಂತರ ಇದೆ ಎಂಬುದಾಗಿ ದೇವರು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಓದುವಾರ ನಾವು ನೋಡಿದ್ವಿ ಪ್ರಿಯರೇ, ಯಾವ ರೀತಿಯಾಗಿ ದೇವರಿಂದ ದೂರವಾಗಿ ಅವರ ಮಾರ್ಗಗಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಮನುಷ್ಯರ ಮಾರ್ಗಗಳನ್ನ ಅವರು ಯಾವಾಗ ಆಯ್ದುಕೊಂಡ್ರು ಅವರ ಜೀವಿತದಲ್ಲಿ ಅವರು ನಷ್ಟವನ್ನೇ ಅನುಭವಿಸಿದರು. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡಿದ್ವಿ, ಪ್ರಾರ್ಥನೆ ಇಲ್ಲದಂತ ಒಂದು ಪ್ರಯಾಣ ಜೀವಿತ. ಯಾರವರು? ನವೋಮಿ, ಎಲಿಮೆಲೆಕನು, ಎಲ್ಕಾನ, ನವೋಮಿ, ಎಲಿಮೆಲೆಕ, ಮಹಲೋನ್, ಕಿಹಲೋನ್ ಎನ್ನುವಂತ ಕುಟುಂಬ ಬೆತ್ಲೆಹೇಮನ್ನ ಬಿಟ್ಟು ಎಲ್ಲಿಗೋಯ್ತು? ಮೋವಾಬ್ ಎನ್ನುವಂತ ದೇಶಕ್ಕೆ ಹೋಯ್ತು. ಬೆತ್ಲೆಹೇಮ್ ಅಂದ್ರೆ ಏನರ್ಥ? ರೊಟ್ಟಿಯ ಊರು, ರೊಟ್ಟಿಯ ಮನೆ. ಹಲ್ಲೆಲೂಯಾ. ರೊಟ್ಟಿಯ ಮನೆ ಅಂದ್ರೆ ಯಾವ್ದ್ರಿ? ಬೆತ್ಲೆಹೇಮ್. ಇವತ್ತಿಗೂ ಕೂಡ ಹೋದ್ರೆ ನೀವು ರೊಟ್ಟಿ ಕೇಳಿದ್ರೆ 4 ವರ್ಷದ ರೊಟ್ಟಿ ಕೆಟ್ಟಿರಲ್ಲ, ಅಲ್ಲಿ 5 ವರ್ಷ ರೊಟ್ಟಿ ಮಾಡಿದ್ದು ಕೆಟ್ಟಿರಲ್ಲ. ಅಂತಹ ದೇಶವನ್ನ ಬಿಟ್ಟು ಇವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮೋವಾಬ್ ಎನ್ನುವಂತ ಶಾಪಗ್ರಸ್ತವಾಗಿರುವಂತ ದೇಶದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅವರಿಗೆ ಮುಂದೆ ಅವರೊಂದೇ ಕುಟುಂಬದ ಕುರಿತಾಗಿ ಹೇಳ್ತಾ ಇದೆ, ಬೇರೆ ಯಾರು ಕೂಡ ಆ ದೇಶವನ್ನ ಬಿಟ್ಟು, ಯೆರೂಸಲೇಮನ್ನ ಬಿಟ್ಟು, ಬೆತ್ಲೆಹೇಮನ್ನ ಬಿಟ್ಟು, ದೇವರ ಇರುವಂತ ದೇಶವನ್ನ ಬಿಟ್ಟು ಯಾರು ಕೂಡ ಹೋಗಿಲ್ಲ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಇಲ್ಲದ ಜೀವಿತ ಪ್ರಯಾಣ ಹೊಂದಿದಂತ ಇವರು ಏನ್ ಮಾಡಿದ್ರು? ನಷ್ಟಕ್ಕೆ ತುತ್ತಾದ್ರು. 10 ವರ್ಷದಲ್ಲಿ ಆ ಕುಟುಂಬದ ಗಂಡು ಮಕ್ಕಳೆಲ್ಲ ಏನಾದ್ರಿ? ಸತ್ತು ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಎರಡನೆಯ ಪ್ರಯಾಣವನ್ನ ನಾವು ನೋಡಿದೆವು, ಮನುಷ್ಯರ ಪ್ರಯಾಣ. ಯಾರ ಪ್ರಯಾಣ? ಎರಡನೇದಾಗಿ ರೆಕ್ಲೆಸ್ನೆಸ್ ಅಂದ್ರೆ ಅಲಕ್ಷ್ಯ. ಯಾರಿಗೆ ಅಲಕ್ಷ್ಯ ಮಾಡಿ ಪ್ರಯಾಣ ಮಾಡಿದ? ದೇವರ ಮಾತಿಗೆ ಅಲಕ್ಷ್ಯ ಮಾಡಿ ಪ್ರಯಾಣ ಮಾಡಿದ. ಯಾರು? ಯೋನ. ಎಲ್ಲಿಗೆ ಪ್ರಯಾಣ ಮಾಡಿದ? ದೇವರು ಎಲ್ಲಿಗೆ ಹೋಗಂತ ಹೇಳಿದ್ರು? ನಿನೇವೆಗೆ ಹೋಗಿ ನೀನೇನ್ ಮಾಡು? ಸುವಾರ್ತೆಯನ್ನ ಹೇಳು. ನಿನೇವೆಯೇ, ಇನ್ನು 40 ದಿನದ ಒಳಗಡೆಯಾಗಿ ನೀನು ನಾಶವಾಗ್ಲಿಕ್ಕಿದೀಯಾ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ಯೋನ ಎಲ್ಲಿಗೆ ಹೋದ? ತಾರ್ಷೀಸಿಗೆ ಹೋಗ್ಬೇಕಂತೇಳಿ ಯೊಪ್ಪದಲ್ಲಿ ಹಡಗು ಏರಿದಂತ ಸಂದರ್ಭದಲ್ಲಿ ಕೆಳಗಡೆ ಮಲ್ಕೊಂಡ. ಯೋನನಿಗೆ ಏನೇನು ಕಷ್ಟಗಳು ಸಂಭವಿಸಿದ್ವು? ಮೊದಲನೇದಾಗಿ ಬಿರುದು ಕೊಟ್ರು, ಏನಂತೇಳಿ? ನಿದ್ದೆ ಬರುಕ. ಎರಡನೇದಾಗಿ ಏನಂದ್ರು? ಚೀಟಿ ಹಾಕಿದಾಗ ಅವನ ಹೆಸರು ಮೇಲೆ ಬಂತು, ಅಲ್ಲಿ ಇವನಿಗೆ ಅವಮಾನ ಆಯ್ತು. ಹಲ್ಲೆಲೂಯಾ. ಮೂರನೇದಾಗಿ ಏನಾಯ್ತ್ರಿ? ಸಮುದ್ರ ಉಕ್ಕೋದಕ್ಕೆ ಪ್ರಾರಂಭವಾಗುವುದಕ್ಕೆ ಕಾರಣ ಆಗಿದ್ಯಾರು? ಯೋನ. ಹಲ್ಲೆಲೂಯಾ. ಅವಾಗ ಯೋನನನ್ನ ನೀರಿನಾಗ ಹಾಕಿದ್ರು, ಮೀನು ನುಂಗಿತು, ಮತ್ತೆ ಮೀನು ಕಕ್ಕುವಂತ ಪರಿಸ್ಥಿತಿಗೂ ಕೂಡ ಯೋನನು ಒಳಗಾದ. ಯಾಕೆ? ದೇವರ ಮಾತನ್ನ ಅಲಕ್ಷ್ಯ ಮಾಡಿ ಪ್ರಯಾಣ ಮಾಡಿದ ಕಾರಣಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೂ ಒಂದು ಕುಟುಂಬದ ಕುರಿತಾಗಿ, ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿದ್ವಿ. ಯಾರು? ಒಬ್ಬ ವ್ಯಕ್ತಿ ಯೆರೂಸಲೇಮನ್ನ ಬಿಟ್ಟು ಎಲ್ಲಿಗೆ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ? ಯೆರಿಕೋವಿಗೆ. ಎಲ್ಲಿಗೆ ಹೋಗ್ತಾ ಇದ್ದಾನಂತೆ? ಯೆರಿಕೋವಿಗೆ. ವಾಕ್ಯ ಕೇಳ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯೆರೂಸಲೇಮನ್ನ ಬಿಟ್ಟು ಯೆರಿಕೋವಿಗೆ ಪ್ರಯಾಣವಾಗಿ ಹೊರಟಾಗ ಕಳ್ಳರು ಕಾಮನ್ ಆಗಿ ಯಾವುದನ್ನ ದೋಚ್ಕೊಳ್ತಾರೆ? ಬಂಗಾರ, ಬೆಳ್ಳಿಯನ್ನ, ಹಣವನ್ನ ದೋಚ್ಕೊಳ್ತಾರೆ. ಆ ವ್ಯಕ್ತಿ ಯೆರೂಸಲೇಮ್ ಅಂದ್ರೆ
ದೇವರನ್ನ ಬಿಟ್ಟು ಮನುಷ್ಯರು ಅಂದ್ರೆ ಎರಿಕೋ ಅಂದ್ರೆ ಶಾಪಗ್ರಸ್ತವಾಗಿರ್ತಕ್ಕಂಥ ಪಟ್ಟಣ, ಆ ಪಟ್ಟಣಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಕಳ್ಳರು ಬಿದ್ದು ಏನ್ ದೋಚ್ಕೊಂಡ್ರಂತೆ? ವಸ್ತ್ರಗಳನ್ನ. ಬಂಗಾರ ಬೆಳ್ಳಿ ದೋಚ್ಕೊಳ್ಳಿಲ್ಲ. ಕಳ್ಳ ಯಾರು? ಸೈತಾನ. ವಸ್ತ್ರ ಯಾವ ವಸ್ತ್ರ? ರಕ್ಷಣೆಯ ವಸ್ತ್ರ, ಆತ್ಮ ಎನ್ನುವಂತ ವಸ್ತ್ರ, ಉಲ್ಲಾಸದ ವಸ್ತ್ರ, ದೇವರು ಕೊಟ್ಟಿರ್ತಕ್ಕಂಥ ವಸ್ತ್ರಗಳೆಲ್ಲವನ್ನ ಅವನೇನ್ ಮಾಡ್ತಾನೆ? ದೋಚ್ಕೊಳ್ತಾನೆ. ಕಳ್ಳ ಯಾರ್ರಿ? ಸೈತಾನನು. ದೇವರಿಂದ ದೂರ ಹೋದಾಗ ಮೇನ್ ಕಣ್ಣಾಕದೆ ನಿನ್ನ ರಕ್ಷಣೆ ವಸ್ತ್ರದ ಮೇಲೆ ಅವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿದ್ವಿ, ಲಾಂಗ್ ಜರ್ನಿ ಮಾಡ್ತಾನೆ. ಯಾರು? ತಪ್ಪಿ ಹೋದ ಮಗ. ದೇವರಿಂದ ಎಲ್ಲವುಗಳನ್ನು ಹೊಂದಿಕೊಂಡು ಭಾಗ ತಗೊಂಡು ಲಾಂಗ್ ಜರ್ನಿ ಮಾಡಿ ಪುನಃ ಏನಾಗ್ತಾನೆ? ಎಲ್ಲವನ್ನ ಕಳ್ಕೊಂತಾನೆ. ದೂರದ ದೇಶಕ್ಕೆ ಏನ್ ಮಾಡ್ತಾನೆ? ಪ್ರಯಾಣವಾಗಿ ಹೋಗ್ಬೇಕಂತೇಳಿ ಅನ್ಕೊಳ್ತಾನೆ. ಹಲ್ಲೆಲೂಯಾ. ಅನ್ಕೊಂಡು ಎಲ್ಲವನ್ನು ಕೂಡ ಏನ್ ಮಾಡ್ತಾನೆ? ಕಳೆದುಕೊಳ್ತಾನೆ. ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೆ ಅಬ್ರಹಾಮನನ್ನ ದೇವರು ಕರೆದ. ಏನಂತೇಳಿ? ಅಬ್ರಹಾಮನೇ, ನಾನ್ ತೋರಿಸುವಂತ ದೇಶಕ್ಕೆ ನೀನು ಹೋಗ್ಬೇಕು. ನೀನು ಹೋದ್ರೆ ನಾನು ನಿನಗೆ ದೇಶವನ್ನೇ ಕೊಡ್ತೀನಿ ಅಂತ ಹೇಳಿದ. ಆಯ್ತಪ್ಪ ಅಂತೇಳಿ ಅಬ್ರಹಾಮ ದೇವರ ಮಾತಿಗೆ ವಿಧೇಯನಾದ. ದೇವರ ಮಾರ್ಗಗಳಿಗೆ ತನ್ನ ಮಾರ್ಗ ಬೇಕಾಗಿಲ್ಲ, ದೇವರ ಮಾರ್ಗನೇ ಬೇಕಂತೇಳಿ ದೇವರ ಮಾತಿಗೆ ವಿಧೇಯನಾದ ಕಾರಣಕ್ಕಾಗಿ ಊರೆನ್ನುವಂತ ಊರಿನಲ್ಲೇ ಇರಬೇಕಾದ ಅಬ್ರಹಾಮನಿಗೆ ದೇವರು ಏನ್ ಕೊಟ್ರಿ? ಇಸ್ರಾಯೇಲ್ ಎನ್ನುವಂತ ದೇಶ, ಕಾನಾನ್ ಎನ್ನುವಂತ ದೇಶವನ್ನೇ ಬಳುವಳಿಯಾಗಿ ಕೊಟ್ಟ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಯಾರು ತಮ್ಮ ಮಾರ್ಗ ನನ್ನ ಮಾರ್ಗ ಅಲ್ಲ ಸ್ವಾಮಿ ನಿನ್ನ ಮಾರ್ಗ ಎಂಬುದಾಗಿ ಯಾರು ಹೇಳ್ಕೊಂಡಿದಾರೋ ಅವರ ಸಂಗಡ ದೇವರ ಇದ್ದವ್ರಿಗೆ ಏನ್ ಮಾಡಿದಾನೆ? ಬಹುಮಾನಗಳನ್ನ ಅನುಗ್ರಹ ಮಾಡಿದಾನೆ. ಪ್ರೇಯರ್. ಹಲ್ಲೆಲೂಯಾ. ಇವತ್ತಿನ ನಾವು ಒಂದು ಅಂಶವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸತ್ಯವೇದ ಪುಸ್ತಕದಲ್ಲಿ ಆದಿಕಾಂಡ ಪುಸ್ತಕ ಪಂಚಕಾಂಡಗಳಲ್ಲಿ ಪ್ರಥಮ ಕಾಂಡ 31ನೆಯ ಅಧ್ಯಾಯ 42ನೆಯ ವಾಕ್ಯ. ಅಂದರೆ ಅಬ್ರಹಾಮನ ದೇವರು, ನನ್ನ ಹಿರಿಯರ ದೇವರು, ಅಂದರೆ ಅಬ್ರಹಾಮನ ದೇವರು, ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ದೇವರು ನನ್ನ ಕಷ್ಟವನ್ನು, ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟು ಹೇಳಿದ, ನೀನು ನಾನು ಹೋಗುವ ಸ್ಥಳಕ್ಕೆ ನೀನು ಹೋಗಬೇಕು, ನಿನ್ನ ತಂದೆಯ ಮನೆಯನ್ನ ನೀನು ಬಿಟ್ಟು ಹೊರಗಡೆ ಬರಬೇಕಂದ ತಕ್ಷಣ ದೇವರು ಅಬ್ರಹಾಮನನ್ನು ಹೆಂಗ ಆಶೀರ್ವಾದ ಮಾಡಿದಂತ್ರಿ? ಅಬ್ರಹಾಮನು ಬಹಳ ಸಂಪತ್ತುಳ್ಳಾದಂತ ವ್ಯಕ್ತಿ ಆದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಂತರ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನ ನಂತರ ಇಸಾಕನು, ಅಬ್ರಹಾಮನ ಮಗನಾಗಿರುವಂತ ಇಸಾಕನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಸಾಕನು ಎಲ್ಲಿಗೆ ಹೋದಲ್ಲೆಲ್ಲ ದೇವರು ಆತನನ್ನ ಆಶೀರ್ವಾದ ಮಾಡ್ತಾ ಇದ್ದ. ಅವನು ಹೋದಲ್ಲೆಲ್ಲ ಜನರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ರಂತೆ. ಅಂತಹ ಸಂಪತ್ತನ್ನ ದೇವರು ಇಸಾಕನಿಗೆ ಅನುಗ್ರಹ ಮಾಡಿದ. ಪ್ರೇಯರ್. ಹಲ್ಲೆಲೂಯಾ. ಇಸಾಕನ ಮಕ್ಕಳು ಇಬ್ರು, ಏಷಾವ ಮತ್ತು ಯಾಕೋಬ. ಯಾಕೋಬನ ಒಂದು ಸ್ಟೋರಿ ಬಹಳ ಬಹಳ ವೈವಿಧ್ಯಮಯದಿಂದ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕತೆ. ಪ್ರಿಯರ್. ಹಿಸ್ಟರಿ ಅದು. ಪ್ರೈಸ್ ಗಾಡ್. ಸತ್ಯವೇದ ಹೇಳ್ತಾ ಇದೆ, ಯಾಕೋಬನ ಪಯಣದಲ್ಲೆಲ್ಲ ಯಾಕೋಬನು ಕಷ್ಟಗಳನ್ನು ಅನುಭವಿಸುವಂತ ಪರಿಸ್ಥಿತಿಗೆ ಒಳಗಾದ. ಹಲ್ಲೆಲೂಯಾ. ಯಾಕೋಬನು ಒಬ್ಬ ಮೋಸಗಾರ. ಯಾಕೋಬ ತನ್ನ ತಂದೆಗೆ ಮೋಸ ಮಾಡಿದ, ತನ್ನ ಅಣ್ಣನಿಗೆ ವಂಚನೆ ಮಾಡಿದ. ಆ ದೇಶವನ್ನ ಬಿಟ್ಟು ಸೋದರ ಮಾವ ಲಾಬಾನನು ಇರ್ತಕ್ಕಂಥ ದೇಶಕ್ಕೆ ಏನ್ ಮಾಡ್ತಾ ಇದ್ದಾನೆ? ಓಡಿ ಹೋಗ್ತಾ ಇದ್ದಾನೆ. ಯಾಕೋಬನು ಓಡಿ ಹೋಗುವಾಗ ಅವನ ಹತ್ರ ಯಾವ ಆಸ್ತಿ ಇಲ್ಲ, ಯಾವ ಅಂತಸ್ತಿಲ್ಲ, ಏನೇನು ಕೂಡ ಅವನ ಹತ್ರ
ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಇವತ್ತಿನ ದಿನದ ಟಾಪಿಕ್ ಏನಂದ್ರೆ ಸರ್ವ ಸಂಪತ್ತನ್ನ ಕೊಡುವಾತನು ದೇವರು ಮಾತ್ರ, ಮನುಷ್ಯರು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಸರ್ವ ಸಂಪತ್ತಿಗೆ ಮೂಲ ಆಧಾರನಾಗಿರುವಾತನು ದೇವರು ಮಾತ್ರ. ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನೀನು ನಾನು ಇರುವಾಗ ದೇವರು ಎಲ್ಲವುಗಳನ್ನ ಅನುಗ್ರಹಿಸಿ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ತಾಯಿ ಹೇಳ್ತಾಳೆ, ಮಗನೇ, ಕಿರಿಮಗನೇ, ನೀನು ನಿಮ್ಮ ಅಣ್ಣಗ ಮೋಸ ಮಾಡಿದಲ್ಲ, ನಿಮ್ಮ ಅಣ್ಣ ನಿನ್ನನ್ನು ಕೊಲ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನೀನು ಇಲ್ಲಿ ಇರಬೇಡ. ಹಲ್ಲೆಲೂಯಾ. ಹೋಗಿಬಿಡು ಅಂತ ಹೇಳಿದ ತಕ್ಷಣ ಹೋಗಿಬಿಟ್ಟ ಪ್ರಿಯರೇ. ಹೋದ ತಕ್ಷಣ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಹೋಗುವಾಗ ಒಂದೇ ಒಂದು ಕೋಲು ಅವನ ಹತ್ರ ಇದ್ದಿತ್ತು. ಹಲ್ಲೆಲೂಯಾ. ಕಟ್ಟಿಗೆ, ಕುರಿ ಕಾಯುವಂತ ಕುರಿಯರ ಕೈಯ ಕಟ್ಟಿಗೆ ಹೆಂಗಿರುತ್ತೆ? ಹಲ್ಲೆಲೂಯಾ. ಅದೇ ಒಂದು ರೀತಿಯ ಕೋಲನ್ನ ತಪ್ಪನ್ನ ಹಿಡಿದುಕೊಂಡು ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಅಬ್ರಹಾಮನಿಗೆ ಯಾವ ದರ್ಶನ ಕೊಟ್ಟು ಯಾವ ಆಶೀರ್ವಾದವನ್ನ ಮಾಡಿದನು, ಅದೇ ದೇವರು ಇಸಾಕನಿಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದನು, ಅದೇ ದೇವರು ಯಾಕೋಬನಿಗೂ ಕೂಡ ದರ್ಶನ ಕೊಟ್ಟು ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆವತ್ತಿನ ದಿನ ರಾತ್ರಿ ಒಬ್ಬಂಟಿಗನಾಗಿ ಯಾರು ಕೂಡ ಇಲ್ಲದ ಪರಿಸ್ಥಿತಿಯಲ್ಲಿ ಕತ್ತಲೆಯ ರಾತ್ರಿಯಲ್ಲಿ ಅವನು ಒಂದು ಸ್ಥಳದಲ್ಲಿ ಮಲಗಿಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅವನ ಹತ್ರ ಇರುವಂತದ್ದು ಒಂದೇ ಒಂದು ಕೋಲು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಆ ಕೋಲನ್ನ ಹಿಡಿದುಕೊಂಡು ಆ ಸ್ಥಳದಲ್ಲಿ ಮಲಗಿರ್ಬೇಕಾದ್ರೆ ತಲೆಗೆ ಮೆಂಗಿಟ್ಕೊಂತೀವಿ, ಒಂದು ಕಲ್ಲನ್ನು ಇಟ್ಕೊಂಡಂತೆ. ಅದೇ ರೀತಿ ಆ ಕನಸಲ್ಲಿ, ಆ ದರ್ಶನದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ ಅಬ್ರಹಾಮನಿಗೆ ಏನೆಂಬುದಾಗಿ, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನ ಆಶೀರ್ವದಿಸಿ ಪುನಃ ಈ ಸ್ಥಳಕ್ಕೆ ನಿನ್ನನ್ನ ನಾನು ಕರೆದುಕೊಂಡು ಹೋಗ್ತೇನೆ. ನೀನು ಒಬ್ಬಂಟಿಗನೆಂಬುದಾಗಿ ನೀನು ಅಂದುಕೊಳ್ತಾ ಇದೆಯೇನು? ನಾನು ನಿನ್ನನ್ನ ಮರೆಯುವುದಿಲ್ಲ. ನಿನ್ನ ತಂದೆ ತಾತಂದರಿಗೆ ಮಾಡಿದಂತ ವಾಗ್ದಾನವನ್ನು ನಾನು ಮರೆಯುವುದಿಲ್ಲ. ನಾನು ಖಂಡಿತವಾಗಿ ನೆರವೇರಿಸುತ್ತೇನೆ. ಹಲ್ಲೆಲೂಯಾ. ಆ ಕನಸನ್ನು ಹೊತ್ತುಕೊಂಡವನಾಗಿ ಆ ಸ್ಥಳಕ್ಕೆ ಬೇತೇಲ್ ಅಂತೇಳಿ ಏನ್ ಮಾಡ್ತಾನೆ? ಹೆಸರಿಡುತ್ತಾನೆ ಪ್ರಿಯರೇ. ಬೇತೇಲ್ ಅಂದ್ರೆ ಏನರ್ಥ? ದೇವರ ಮನೆ, ಅಂದ್ರೆ ನಾವು ನೀವುಗಳೇ. ಹಲ್ಲೆಲೂಯಾ. ಬೇತೇಲ್ ಅಂದ್ರೆ ಏನರ್ಥ? ದೇವರ ಮನೆ. ದೇವರು ಖಂಡಿತವಾಗಿ ಇಲ್ಲಿದ್ದಾನೆ ಅಂತೇಳಿ ದೇವರ ಮನೆ ಎಂಬುದಾಗಿ ಆ ಸ್ಥಳಕ್ಕೆ ಹೆಸರಿಟ್ಟು ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೋಬನು ಮೋಸಗಾರನಾಗಿ ತಂದೆಯ ಮನೆಯನ್ನ ಬಿಟ್ಟು ಮಾವನ ಮನೆಗೆ ಹೋದಾಗ ಅಲ್ಲಿ ಅವನಿಗೆ ಒಳ್ಳೆಯ ಆಶೀರ್ವಾದಗಳು ಏನು ಸಿಗ್ಲಿಲ್ಲ. ಅಲ್ಲಿ ಅವನು ಭಯಂಕರವಾದಂತ ಕಷ್ಟಗಳ ಪಾಲಿಗೆ ಗುರಿಯಾಗಬೇಕಾಯ್ತು ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಯಾಕೋಬನ ಮಾವನಾಗಿರುವಂತ ಲಾಬಾನನು ಬಹಳ ಮೋಸವನ್ನ ಮಾಡ್ತಾನೆ. ಯಾರಿಗೆ? ಯಾಕೋಬನಿಗೆ ಮಾಡ್ತಾನೆ. ಹಲ್ಲೆಲೂಯಾ. ಯಾಕೋಬನಿಗೆ ಬಹಳ ಮೋಸವನ್ನ ಮಾಡಿದನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಸಣ್ಣಕ್ಕಿನ ಕೊಡ್ತೀನಿ ಅಂತೇಳಿ ಏನ್ ಮಾಡಿದ? ದೊಡ್ಡಕ್ಕಿನ ಸೊಸೆಯಾಗಿ ಅಂದ್ರೆ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಲಾಭನ ದೊಡ್ಡಕ್ಕಿನ ಹಿರೇಕಿನ ಕೊಡೋ ಬದಲು ಸಣ್ಣಕ್ಕಿನ ಕೊಡೋ ಬದಲು ಯಾರನ್ನ ಕೊಟ್ಟ? ಹಿರೇಕಿನ ಕೊಟ್ಟ. ಹಲ್ಲೆಲೂಯಾ. ಲೇಯಾ ರಾಹೇಲಳು. ಹಲ್ಲೆಲೂಯಾ. ರಾಚೇಲ್ ಅಂತ ಇಂಗ್ಲಿಷ್ ಅಲ್ಲಿ ಲೇಯಳು ಮತ್ತು ರಾಹೇಲಳು. ಲೇಯಳನ್ನ ಕೊಟ್ಟ. ಹಲ್ಲೆಲೂಯಾ. ಆದ್ರೆ ಯಾಕೋಬನು ಇಷ್ಟಪಟ್ಟಿದ್ದ ಯಾರನ್ನ? ರಾಹೇಲಳು. ಸಣ್ಣಕ್ಕಿನ ಇಷ್ಟಪಟ್ಟಿರ್ತಾನೆ. ಯಾರು? ಯಾಕೋಬ. ಅಲ್ಲಿ ಮೋಸ ಮಾಡಿ, ಸ್ವಲ್ಪ ಮೋಸ ಮಾಡಿದ್ರೆ ದೊಡ್ಡ ಮೋಸಗಾರ. ಇಲ್ಲಿ ಏನ್ ತಿಳ್ಕೊಬೇಕು ನಾವು? ಯಾರಿಗಾದ್ರೂ ಒಬ್ರಿಗೆ ಒಂದು ವಿಷಯದಲ್ಲಿ ನಾವು ಮೋಸ ಮಾಡಿದ್ರೆ ದೊಡ್ಡ ಮೋಸ ನಮಗಾಗಿ ಕಾದು ಕುಳಿತುಕೊಂಡಿರ್ತದ್ದಿ. ಹಲ್ಲೆಲೂಯಾ. ಒಬ್ರು ನಾವು ಮುಳುಗಿಸಿದ್ರೆ ಒಂದು ವಿಷಯದಾಗ ಬೇರೆ ಮೋಸಗಳು ಮಾಡುವಂತವ್ರು ನಮ್ಗಾಗಿ ಎದ್ದಿರ್ತಾರೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಯಾಕೋಬನ ಮಾವನಾಗಿರ್ತಕ್ಕಂಥ ಲಾಬಾನನು ಅನೇಕ ವಿಷಯದಲ್ಲಿ ಅವನನ್ನ ಮೋಸ ಮಾಡ್ತಾ ಬಂದ. ಬಹಳ ವಿಷಯಗಳಲ್ಲಿ ಮೋಸಕ್ಕೆ ಗುರಿಯಾದ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, 14 ವರ್ಷಗಳ ಕಾಲ ಈ ಯಾಕೋಬನು ಮಾವನ ಬಳಿಯಲ್ಲಿ ಇದ್ದುಕೊಂಡು ಏನ್ ಮಾಡ್ತಾ ಇದ್ದಾನೆ? ದುಡಿತಾ ಇದ್ದಾನೆ. ಯಾರಿಗಾಗಿ? 7 ವರ್ಷಗಳು ಲೇಯಳಿಗಾಗಿ, ಇನ್ನೂ 7 ವರ್ಷಗಳು ರಾಹೇಲಳಿಗಾಗಿ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅವನು ಬಹಳ ಮೋಸಕ್ಕೆ ಒಳಪಟ್ಟಂತ ಸ್ಥಿತಿಯಲ್ಲಿ ಜೀವಿಸುವವನಾದ, ಬಹಳ ನಷ್ಟಪಟ್ಟಂತ ಸ್ಥಿತಿಯಲ್ಲಿ ಜೀವಿಸುವವನಾದ. ಆದರೆ ಇನ್ನು ಉಳಿದಿರತಕ್ಕಂತ 6 ವರ್ಷಗಳಲ್ಲಿ ದೇವರು ಸಂಪೂರ್ಣ ಸಮೃದ್ಧಿಯನ್ನು ಅವನಿಗಾಗಿಯೇ ಮೀಸಲಾಗಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವು ಜನರು ಅನ್ಕೊಳ್ತಾ ಇರ್ಬೋದು ಇವತ್ತಿನ ದಿನ, ಅಯ್ಯೋ ನನಗೆ
ನಷ್ಟ ಆಗ್ತಾ ಇದೆ ಎಂಬುದಾಗಿ. ಇವತ್ತು ನೀನು ನಷ್ಟ ಆಗ್ತಾ ಇದೆ ಎಂಬುದಾಗಿ ಯಾವ್ದ್ರ ಕುರಿತಾಗಿ ಎಣಿಸ್ತಾ ಇದೆಯೋ, ಮುಂದೆ ನಿನಗೆ ದುಪ್ಪಟ್ಟಾಗಿರ್ತಕ್ಕಂಥ ಆಶೀರ್ವಾದವನ್ನು ದೇವರು ಖಂಡಿತವಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ನೀನು ನನ್ನನ್ನ ವಂಚಿಸಬೇಕು ಅಂತೇಳಿ 10 ಸರಿ ಏನ್ ಮಾಡಿದಂತ್ರಿ, ಸ್ಯಾಲರಿನ ಬದಲು ಮಾಡಿದೆ. ಎಷ್ಟು ಸರಿ? 10 ಸರಿ. 10 ಸರಿ ಬದಲಾವಣೆ ಮಾಡಿದ್ರು ಕೂಡ ಒಂದ್ಸರಿನ ಕೈಗೆ ಕೊಡ್ಲೇ ಇಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಲಾಬಾನನು 10 ಸರಿ ಅವನನ್ನ ಏನ್ ಮಾಡಿದ, ಯಾಕೋಬನನ್ನ ಮೋಸ ಮಾಡಿದ. ಸಂಬಳ ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ. ಅವಾಗ ದೇವರು ಏನ್ ಮಾಡ್ತಾನೆ, ಒಳ್ಳೆ ಆಲೋಚನೆ ಕೊಟ್ಟು ಏನ್ ಅಂತ ಹೇಳ್ತಾನೆ, ಪಟ್ಟಿ ಪಟ್ಟಿ ಇರುತ್ತಲ್ರಿ, ಚುಕ್ಕಿ ಚುಕ್ಕಿ ಅವುಗಳು ನನಗೆ, ಬೇರೆ ಆದಂತವುಗಳು ಸಾದ ಇರುವಂತವುಗಳು ನಿನಗೆ, ಮಚ್ಚೆ ಇಲ್ಲದ ಕುರಿಗಳು. ಅದ್ಭುತವಾಗಿ ದೇವ್ರು ಹೆಂಗ ಆಶೀರ್ವಾದ ಮಾಡ್ತಾನೆ ನೋಡ್ರಿ. ಆ 6 ವರ್ಷಗಳಲ್ಲಿ ಆ ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ, ನಷ್ಟಕ್ಕೆ ಗುರಿಯಾಗಿರ್ತಕ್ಕಂಥ ವ್ಯಕ್ತಿ, ಏನು ಇಲ್ಲದ ಒಂದೇ ಒಂದು ಕೋಲನ್ನ ಹಿಡಿದುಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನ ದೇವರು ಸಂಪೂರ್ಣ ಸಮೃದ್ಧಿಯ ಕಡೆಗೆ ಏನ್ ಮಾಡ್ತಾನ್ರಿ, ನಡೆಸ್ತಾನೆ ಪ್ರಿಯರೇ. ದೇವ್ರು ಅಂದುಕೊಂಡ್ರೆ ಏನ್ ಮಾಡ್ತಾನ್ರಿ, 14 ವರ್ಷದ 6 ವರ್ಷದಾಗ ಏನ್ ಮಾಡ್ಯಾನ, ದೇವ್ರು ಕಟ್ಟಿ ಕೊಟ್ಟನ ಸಮೃದ್ಧಿ. ಸತ್ಯವೇದ ಹೇಳ್ತಾ ಇದೆ, ಮಾವನಾಗಿರುವಂತ ಲಾಬಾನನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನೀನು ನನ್ನ ಬಳಿಯಲ್ಲಿ ಇದ್ದ ಕಾರಣಕ್ಕಾಗಿ ನನಗೆ ಸಮೃದ್ಧಿ ಆಗಿರುವಂಥದ್ದು, ನನ್ನ ಆಸ್ತಿಯೆಲ್ಲ ವೃದ್ಧಿಯಾಗಿರೋದಕ್ಕೆ ಕಾರಣ ಒಂದೇ ಒಂದು, ಯಾಕೋಬನೇ, ನೀನು ನನ್ನ ಮನೆಯಲ್ಲಿ ನನ್ನ ಬಳಿಯಲ್ಲಿ ಇದ್ದ ಕಾರಣಕ್ಕಾಗಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಂಪತ್ತು ಸಮೃದ್ಧಿ ಎನ್ನುವಂಥದ್ದು ದೇವರಿಂದ ಬರುವಂತದ್ದಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ದೇವರು ನಮ್ಮನ್ನ ನಷ್ಟದ ಕಡೆಗೆ ನಡೆಸ್ತಾ ಇದ್ದಾನೇನೋ ಅಂತೇಳಿ ಅನಿಸ್ತಾ ಇರುತ್ತೆ. ಭಯದ ವಾತಾವರಣಗಳು ಸೃಷ್ಟಿ ಆಗ್ತಾ ಇರುತ್ತೆ. ಇವನು ಅಂದುಕೊಂಡಿದ್ದಾನೆ, ಹೇಳಲಾರ್ದೆ ಕೇಳಲಾರ್ದೆ ಬಂದ್ಬಿಟ್ಟಿದ್ದಾರೆ. ಯಾರು? ಯಾಕೋಬ. ಯಾಕೋಬನ ಹೆಂಡತಿ ಮತ್ತು ಹೆಂಡತಿಯರ ದಾಸಿಯರು 4 ಜನ. ಹಲ್ಲೆಲೂಯಾ. ಅವರೆಲ್ಲರೂ ಹೇಳದೆ ಕೇಳದೆ ಬಂದಂತ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆ ವಿಷಯ ಯಾರಿಗೆ ತಿಳಿತು? ತಂದೆಯಾಗಿರ್ತಕ್ಕಂಥ ಲಾಬಾನನಿಗೆ. ಅಯ್ಯೋ, ಎಲ್ಲವುಗಳನ್ನ ತೆಗೆದುಕೊಂಡು ಹೋಗ್ಬಿಟ್ನ, ಖಂಡಿತವಾಗಿ ಅವನನ್ನ ನಾಶ ಮಾಡ್ಬೇಕಂತೇಳಿ ಆವತ್ತಿನ ದಿನ ರಾತ್ರಿ ಏನ್ ಮಾಡಿದಾನಂದ್ರೆ, ಅಂದುಕೊಂಡಂತೆ. ಅಲ್ಲೆಲ್ಲ ಏನಂತ ಅಂದ್ಕೊಂಡ, ಅಳಿಯನನ್ನ ಸಾಯಿಸ್ಬಿಡೋಣ, ಅವರೆಲ್ಲರನ್ನ ಸಾಯಿಸ್ಬಿಡೋಣ. ಈತ ಅನ್ಕೊಂಡಿದ್ದಾನೆ, ನನ್ನ ದೇವ್ರು, ನನ್ನ ಕರೆದಂತ ದೇವ್ರು ಎಂತ ದೇವ್ರತ, ಪುನಃ ನನ್ನನ್ನು ನನ್ನ ತಂದೆಯ ಮನೆಗೆ ಸೇರಿಸುವಂತ ನಡೆಸುವಂತ ದೇವರು. ನೀವು ಸತ್ಯವೇದ 28ನೇ ಅಧ್ಯಾಯ 15ನೇ ವಾಕ್ಯ. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ದೇವರು ಮಾತು ಕೊಟ್ಟಿದ್ದಾನಂದ್ರೆ ಆತನು ಮಾತನ್ನ ತಪ್ಪದ ದೇವರು. ಮಾತು ಕೊಟ್ಟಿದ್ದಾನಂದ್ರೆ ಖಂಡಿತವಾಗಿ ನೆರವೇರಿಸುವಂತ ದೇವರು. ಅದರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ, ಆತನು ವಾಗ್ದಾನವನ್ನು ನೆರವೇರಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾಕೋಬನು ಒಂದು ವೇಳೆ ಮನುಷ್ಯರ ಸಹಾಯಕ್ಕಾಗಿ ಬೇಡಿದ್ರೆ ಅವನು ನಷ್ಟವನ್ನೇ ಅನುಭವಿಸ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ಯಾಕೋಬನು ಓಡಿ ಹೋಗಿರುವಂತದ್ದು ಯಾವ ಕಾರಣಕ್ಕಾಗಿ? ಅಣ್ಣನ ಹತ್ರ ಹೇಳ್ತಾನೆ, ಅಣ್ಣ ಹಸಿಕೊಂಡು ಬಂದಿರ್ತಾನೆ. ಏನಂತ ಹೇಳಿ, ನನಗೆ ಆಹಾರ ಕೊಟ್ಬಿಡು, ಸಾಯಷ್ಟು ಹಸಿವು ನನಗೆ ಆಗ್ಯದ ಅಂತೇಳಿ. ಅವಾಗ ಹೇಳ್ತಾನೆ ಯಾಕೋಬ, ನಿನಗೆ ಕೊಡ್ತೀನಿ ನಾನು ಅಲಸಿಂದಿ ಗುಗ್ರಿನ, ಆದ್ರೆ ನೀನ್ ಏನ್ ಮಾಡ್ಬೇಕು, ಚೊಚ್ಚಲುತನದ ಅಕ್ಕನ್ನ ನನಗೆ ಬಿಟ್ಕೊಡ್ಬೇಕು ಅಂತೇಳಿ. ಅಲ್ಲಿ ಮೋಸ ಮಾಡಿದ. ಅಲಸಂದಿ ನನಗೆ ಅದರಿಂದ ಏನಾಗ್ಬೇಕು ಅಂತೇಳಿ ಬಿಟ್ಕೊಟ್ಬಿಟ್ಟ ಚೊಚ್ಚಲುತನದ ಅಕ್ಕನ್ನ. ಎರಡನೇದಾಗಿ ತಂದೆ ಸಾಯುವಂತ ಕಾಲ ಸಮೀಪವಾಗಿರ್ತ, ಕಣ್ಣುಗಳು ಕಾಣ್ತಾ ಇರಲ್ಲ. ಯಾರಿಗೆ? ಇಸಾಕನಿಗೆ. ಆಹಾರ ಪ್ರಿಯ ಇಸಾಕ ಅಂದ್ರೆ ಏನ್ರಿ? ಆಹಾರ. ಊಟ ಮಾಡಿ ನಿನ್ನ ಆಶೀರ್ವಾದ ಮಾಡ್ಬಿಡ್ತೀನಿ, ಏನ್ ಹೋಗ್ಬಿಡು, ಮೊದ್ಲು ಫಸ್ಟ್ ಹೋಗಿ ಮಾಂಸ ಬೇಟೆ ಆಡ್ಕೊಂಬ ಅಂತ ಹೇಳಿ ಹೇಳ್ತಾನೆ. ಅದನ್ನ ಯಾರು ಕೇಳಿಸ್ಕೊಂತಾರೆ?
ರೆಬೆಕ್ಕಳು ಕೇಳಿಸ್ಕೊಂತಾರೆ. ಯಾರು ಕೇಳಿಸ್ಕೊಂತಾರೆ? ರೆಬೆಕ್ಕ ಅಂದ್ರೆ ಯಾರು? ಇಸ್ಸಾಕನ ಹೆಂಡತಿ, ಯಾಕೋಬನ ತಾಯಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ರೆಬೆಕ್ಕಳು ಕೇಳಿಸ್ಕೊಂಡು ದೊಡ್ಡ ಮಗ ಆಶೀರ್ವಾದ ಹೊಂದ್ಬಾರ್ದು. ಯಾರು ಹೊಂದ್ಬೇಕು? ಸಣ್ಣ ಮಗ ಹೊಂದ್ಬೇಕು. ಸಣ್ಣ ಮಗ ಹೊಂದ್ಬೇಕಂತೇಳಿ ಏನ್ ಮಾಡಿದಕ್ಕೆ ಬೇಟೆ ಆಡೋದಕ್ಕೆ ಹೋದ. ಯಾರು? ಏಷವ. ಅವನು ಬೇಟೆಗಾರ, ಅಡವಿಯಲ್ಲೇ ಸಮಯವನ್ನು ಜಾಸ್ತಿ ಕಳೀತಾ ಇದ್ದ. ಮಗ ಮನೆಯಲ್ಲೇ ಇರ್ತಾ ಇದ್ದ, ಅಡಿಗೆ ಮನೆಯಲ್ಲಿ. ಮತ್ತೆ ಅಲ್ಸಂದಿ ಗುಗ್ರಿ ಮಾಡ್ತಾ ಇದ್ದ, ನೋಡಿದ್ದ ಅಲ್ಲೆಲ್ಲ ಏನಿದ್ದ ಚಪ್ಪಿದ್ದಂಗ ಅಡಿಗೆ ಮನೆ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಅದೆಲ್ಲ ಮಾಡ್ತಾ ಇದ್ದ. ಮಾಡ್ತಾ ಇರ್ಬೇಕಾದ್ರೆ ಅವಾಗ ತಾಯಿ ಬಂದು ಹೇಳ್ತಾಳೆ, ಏನಂತೇಳಿ, ಮಗ ನಾನು ಯಾವಾಗ ನಿಮ್ಮ ತಂದೆ, ನಾನು ಪಂಜೆಯಾಗಿದ್ದಾಗ ನಿಮ್ಮ ತಂದೆ ಪ್ರಾರ್ಥನೆ ಮಾಡಿದಾಗ ದೇವ್ರನ್ನೊಟ್ಟಿಗೆ ಮಾತಾಡಿದ್ರು, ನಿನ್ನ ಹೊಟ್ಟೆ ಒಳಗಡೆ ಗರ್ಭದಲ್ಲಿ 2 ಜನಾಂಗಗಳಿದಾವ, ಕಿರಿಯದು ಹಿರಿಯರಿಗೆ ಏನ್ ಮಾಡುತ್ತೆ? ಸೇವೆ ಮಾಡುತ್ತೆ ಅಂತ. ಆಕೆಲ್ಲ ಪ್ಲಾನ್ ಪ್ರಕಾರ, ಅವೆಲ್ಲವೂ ಕೂಡ ದೇವರ ಕಾರ್ಯಗಳು, ದೇವರ ಚಿತ್ತದಂತೆ ಆಗಿರುವಂಥದ್ದು. ಆಕೆ ಏನ್ ಮಾಡ್ತಾಳೆ? ಹೇಳ್ತಾಳೆ, ಏನಂತೇಳಿ, ಒಳ್ಳೆ ಕರುಗಳಂತ ಅಂದ್ಬಿಡು, ಆಡು ಮರಿಗಳನ್ನ ನಾನೇನ್ ಮಾಡ್ತೀನಿ, ಮಾಂಸ ರೆಡಿ ಮಾಡ್ತೀನಿ, ರೊಟ್ಟಿಗಳು ರೆಡಿ ಮಾಡ್ತೀನಿ, ಊಟ ಮಾಡಿದ್ಮೇಲೆ ನಿಮ್ ತಂದೆ ನಿನ್ನ ಆಶೀರ್ವಾದ ಮಾಡಿಬಿಡ್ತಾನ. ತಾಯಿ ಮಾತು ಮೀರಲಾರದೆ ತಾಯಿ ಮಾತು ಕೇಳಿ ಏನ್ ಮಾಡ್ತಾನೆ? ಎಲ್ಲ ತಾಯಿ ಮಾಡಿಡ್ತಾಳೆ, ಚೆನ್ನಾಗಿ ಏನ್ ಮಾಡ್ತಾನೆ? ಊಟ ಮಾಡಿ ಆಶೀರ್ವಾದ ಮಾಡಿಬಿಡ್ತಾನೆ. ಯಾರು? ಯಾಕೋಬ. ಇಲ್ಲಿ 2 ಸಾರಿ. ಇಲ್ಲಿ ಯಾರ್ಯಾರ್ದು ವೈರ ಕಟ್ಕೊಂಡ? ಸ್ವಂತ ಅಣ್ಣಂದು ವೈರ ಕಟ್ಕೊಂಡ. ಅಣ್ಣ ಯಾಕೋಬ ಬರ್ತಾ ಇದ್ದಾನಂತೇಳಿ ಸುದ್ದಿ ಕೇಳಿದ ತಕ್ಷಣ ಏಷವ 400 ಜನ ಕರ್ಕೊಂಬಂದ. ಎಷ್ಟು ಜನರೇ? 400 ಜನ ಬರ್ತಾ ಇದಾರೆ ಅಂತೇಳಿ ಯಾವಾಗ ಸುದ್ದಿ ಗೊತ್ತಾಗ್ತೋ ಮತ್ತೆ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿ. ಯಾರು? ಯಾಕೋಬ ತಮ್ಮ. ಹಲ್ಲೆಲೂಯಾ. ನೋಡ್ರಿ, ಸಂಪತ್ತೆಲ್ಲ ಇದೆ, ಸಿರಿ ಎಲ್ಲ ಇದೆ, ಆದ್ರೆ ಒಳಗಡೆ ಭಯ ಆವರಿಸಿಕೊಂಡಿದೆ. ಹಲ್ಲೆಲೂಯಾ. ದೇವರೇ, ನೀನು ತಿರುಗಿ ನನ್ನ ದೇಶಕ್ಕೆ ಬರಮಾಡ್ತೀನಿ ಎಂಬುದಾಗಿ ನೀನು ಮಾತು ಕೊಟ್ಟಿದ್ದೀಯಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬೇರೆ ದೇಶಕ್ಕೆ ಹೋಗಿ ಏರ್ಪೋರ್ಟ್ ಹೆಂಗ್ ಸಡನ್ ಆಗಿ ಇಳಿದಾಗ ಹೆಂಗ್ ಅಟ್ಯಾಕ್ ಮಾಡ್ತಾರ, ಅದ್ರಂಗ ಅಟ್ಯಾಕ್ ಮಾಡೋದಕ್ಕಾಗಿ ಯಾರು ಸಿದ್ಧ ಇದಾರೆ? ಈಗ ಊರಿಗೆ ಕಾಲಿಟ್ಟ ತಾಕ ಎಗರಿಸಿ ಬಿಡಕಂತೇಳಿ ಏಷ ಏನಾಗೇನ್ರಿ? ರೆಡಿ ಆಗಿಬಿಟ್ಟ. ಶೂಟ್ ಅಂಡ್ ಸೈಟ್ ಆರ್ಡರ್ ಅಂತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದಾನೆ ಪ್ರಿಯರೇ. ಆ ಸಮಯದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಇವನಿಗೆ ಎಲ್ಲ ಕಾರ್ಯಗಳು ಭಯ ತರಿಸುವಂತ ರೀತಿಯಲ್ಲಿ ಇದಾವೆ. ಆ ಕಡೆ ಮಾವ ಬಂದ, ಈ ಕಡೆ ಅಣ್ಣ ಬರ್ತಾನೆ, ಎಲ್ಲವೂ ಹೆಂಗಿದಾವೆ? ಭಯ ತರಿಸುವಂತ ಕಾರ್ಯಗಳು. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವ ಯಾಕೋಬ ಪ್ರಾರ್ಥನೆಯನ್ನ ಮಾಡಿದ, ದೇವರು ಅವೆಲ್ಲವುಗಳನ್ನು ಏನ್ ಮಾಡ್ತಾನೆ? ತಪ್ಪಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಆ ಸಮಯದಲ್ಲಿ ಅವನು ಆ ಸ್ಥಳವನ್ನ ಬಿಟ್ಟು ಪುನಃ ತನ್ನ ಮನೆಗೆ ಬರ್ತಾ ಇರ್ಬೇಕಾದ್ರೆ ಪ್ರಾರ್ಥನೆಯನ್ನ ಮಾಡಿದ. ಏನ್ ಮಾಡಿದಂತ್ರಿ? ಪ್ರಾರ್ಥನೆ. ಎಂತ ಪ್ರಾರ್ಥನೆ ನೋಡ್ರಿ, ಒಂದ್ಸರಿ ಅದು ಓದ್ರಿ. 32ನೇ ಅಧ್ಯಾಯ 9ನೇ ವಾಕ್ಯ. ಇಲ್ಲಂದ್ರೆ 6ರಿಂದ ಓದ್ರಿ. 32ನೇ ಅಧ್ಯಾಯ 6ನೇ ವಾಕ್ಯ. ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಯಾಕೋಬನಿಗೆ ಬಹು ಭಯವು ಕಳವಳವು ಉಂಟಾದವು. ಅವನು ಜನರನ್ನು ಕುರಿ ದನ ಒಂಟೆಗಳನ್ನು ಪಾಳೆಯ ಮಾಡಿ ಏಸವನು ಬಂದು ಒಂದು ಪಾಳೆಯದ ಮೇಲೆ ಬಿದ್ದರು, ಮತ್ತೊಂದು ಪಾಳೆಯ ತಪ್ಪಿಸಿಕೊಂಡು ಹೋಗುವುದು ಎಂದು ಕೊಂಡನು. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ ಯೆಹೋವನೇ ನನ್ನ ತಂದೆ ತಾತಂದಿರಾದ ಇಸಾಕ ಅಬ್ರಹಾಮರ ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ಹಲ್ಲೆಲೂಯಾ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ನಿನ್ನ ವಾಗ್ದಾನ ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ಹೊಳೆಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಹಲ್ಲೆಲೂಯಾ. ಈಗ 2 ಪಾಳೆಗಳಿಗೆ ಒಡೆಯನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಂತ ಪರಿಸ್ಥಿತಿ ನೋಡ್ರಿ.
ಅಣ್ಣನೇ ಏನಾಗಿದ್ದಾನ, ರೌಡಿಯೋಪಾದಿಯಲ್ಲಿ ಅಟ್ಯಾಕ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದಾನ. ಅಣ್ಣನ ಬಳಿಯಲ್ಲಿ 400 ಜನರು ಇದ್ದಾರೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾರು? ಯಾಕೋಬ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಬಹಳ ಮುಖ್ಯ. ಅದಕ್ಕಿಂತ ಮುಂದೆ ಸತ್ಯವೇದ ಹೇಳುತ್ತೆ, ಲಾಭನ ಮಾವ ಎತ್ತಿ ಬಿಡ್ಬೇಕು ಅನ್ಕೊಂಡಂತೆ. ಯಾರನ್ನ? ಸಾಯಿಸ್ಬಿಡ್ಬೇಕಂತೇಳಿ, ಏನಾದ್ರೂ ಹಾನಿ ಮಾಡ್ಬೇಕಂತೇಳಿ ಅನ್ಕೊಂಡ. ಆವತ್ತಿನ ದಿನ ರಾತ್ರಿ ಯೆಹೋವ ದೇವರು, ತಂದೆಯಾದ ದೇವರು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆತನ ಕನಸಿನಲ್ಲಿ ಬಂದು, ನೀನು ಯಾಕೋಬನಿಗೆ ಒಂದು ಮಾತನ್ನು ಅನ್ನಬಾರ್ದು, ಮಾತಾಡಬಾರ್ದು ಅಂತ. ಮುಟ್ಟದಿಂದಿರಲಿ ಏನಂತ ಹೇಳ್ತಾ ಇದ್ದಾನೆ, ಮಾತಾಡಬಾರ್ದು. ಸತ್ಯವೇದ ಹೇಳ್ತಾ ಇದೆ, ಒಂದು ಮಾತನ್ನು ನೀನು ಆಡಬಾರ್ದು, ಅವನ ಮೇಲೆ ಯಾವ ಒಂದು ಬ್ಲೇಮ್ ಅನ್ನ ನೀನು ಮಾಡ್ಲೇಬಾರ್ದು. ಏನಾದ್ರೂ ಮಾಡಿದೀವ ನಿನ್ ಗತಿ ದುರ್ಗತಿ ಆಗುತ್ತೆ. ಅಂದ್ರೆ ದೇವ್ರು ನೋಡ್ರಿ, ತನ್ನ ಮಕ್ಕಳ ಮೇಲೆ ಎಷ್ಟು ಮಮತೆಯನ್ನ ಇಟ್ಟುಕೊಂಡಿರುವಂತ ದೇವರಾಗಿದ್ದಾನೆ. ಒಂದ್ಸಾರಿ ನಾವು ಅಂದ್ಕೊಳ್ತೀವಿ, ಅಯ್ಯೋ ಈ ನಷ್ಟ ಯಾಕೆ ಅಂತ, ಈ ಕಳವಳ, ಈ ಭಯಗಳು ನಮಗೆ ಯಾಕೆ ಅಂತೇಳಿ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ಈ ನಷ್ಟಗಳು ನಮಗೆ ಉತ್ತಮವಾಗಿರ್ತಕ್ಕಂಥ ಆಶೀರ್ವಾದವನ್ನ ತರುವಂತದ್ದಕ್ಕಾಗಿಯೇ ದೇವ್ರು ಅದನ್ನು ನಮ್ಮ ಜೀವಿತದಲ್ಲಿ ಅನುಮತಿ ಮಾಡಿರ್ತಾನೆ. ಅಬ್ರಹಾಮ ಹೋದ ಐಗುಪ್ತ ದೇಶಕ್ಕೆ. ಹೋದ ತಕ್ಷಣ ಅಬ್ರಹಾಮನ ಹೆಂಡತಿ ಸಾರಳನ್ನ ಏನ್ ಮಾಡ್ಬಿಟ್ರು, ಕರ್ಕೊಂಡು ಹೋಗ್ಬಿಟ್ರು ಫರೋಹನ ಮನೆಗೆ. ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಫರೋಹನಿಗೆ ಏನ್ ಬಂತು, ಕನಸು ಬಿತ್ತು. ಕನಸು ಬಿದ್ದಿರೋದಲ್ದೆ ಫರೋಹನಿಗೆ ಏನ್ ಮಾಡ್ತಾ ಇದ್ದಾನೆ, ದೇವರು ಅಪ್ಪಣೆ ಕೊಡ್ತಾ ಇದ್ದಾನೆ, ಸಾರಾಳನ್ನ ನೀನು ಮುಟ್ಟಬಾರದು. ಸಾರಾಳನ್ನ ನೀನು ಮುಟ್ಟಬಾರದು. ಅಬ್ರಹಾಮನ ಹೆಂಡತಿ ಸಾರಾಳನ್ನು ಒಂದು ವೇಳೆ ಮುಟ್ಟಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಯಾರು ಹೇಳಿದ್ರು? ದೇವರು ಹೇಳಿದ್ರು. ಸತ್ಯವೇದ ಹೇಳ್ತಾ ಇದೆ, ಅಣ್ಣಂದ್ರು ಏನ್ ಮಾಡಿದ್ರು, ಯೋಸೇಫನಿಗೆ ಮಾರಿಬಿಟ್ಟಿದ್ರು. ಎಲ್ಲ ಕಾರ್ಯಗಳು ಆಗ್ಬಿಟ್ಟಿದ್ರು. ಬಹಳ ಅವಮಾನಕ್ಕೆ ಯೋಸೇಫ ಈಡಾದ. ಅವಾಗ ಯೋಸೇಫ್ ಹೇಳ್ತಾ ಇದ್ದಾನೆ, 50ನೇ ಅಧ್ಯಾಯ ಆದಿಕಾಂಡ 20ನೇ ವಾಕ್ಯ, ಬೇಗ ಹೋದ್ರೆ ಒಂದ್ಸಾರಿ. ನಷ್ಟಗಳು ನಮ್ಮ ಜೀವಿತದಲ್ಲಿ 2ರಷ್ಟು ಮೇಲುಗಳನ್ನ ಬರಮಾಡ್ತಾರೆ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಮನುಷ್ಯರು ಕೇಡು ಮಾಡ್ಬೇಕಂತೇಳಿ ನಿನ್ನ ಮೇಲೆ ಪಣ ತೊಟ್ಟಾಗ ಅವರಿಗೆ ಬುದ್ಧಿ ಕಲಿಸೋದು ನೀನು ಬೇಕಾಗಿಲ್ಲ. ನಿನ್ನ ಶಕ್ತಿ ಸಾಮರ್ಥ್ಯ ಯಾವ ಉಪಯೋಗ ಮಾಡ್ಕೋಬೇಡ. ದೇವರು ನಿನ್ನ ಅವರ ಜೀವಿತದಲ್ಲಿ ಜೋಕ್ಯ ಮಾಡ್ಕೊಂಡು ಅವರ ಜೀವಿತದಲ್ಲಿ ಏನ್ ಮಾಡ್ತಾನೆ, ಯಾವ ರೀತಿಯಾಗಿ ಬುದ್ಧಿ ಕಲಿಸ್ಬೇಕು ಆ ರೀತಿಯಾಗಿ ಬುದ್ಧಿ ಕಲಿಸ್ತಾನೆ. ಆವತ್ತಿನ ದಿನ ಐಗುಪ್ತ ದೇಶದ ಮಹಾರಾಜ ಫರೋಹನಿಗೆ ಹೇಳಿದ ದೇವರು, ಆವತ್ತಿನ ದಿನ ಅಭಿಮೇಲೇಖನಿಗೆ ಹೇಳಿದಂತ ದೇವರು ಇಸ್ಸಾಕನ ಹೆಂಡತಿಯ ವಿಷಯದಲ್ಲಿ, ರೆಬೆಕ್ಕಳ ವಿಷಯದಲ್ಲಿ, ಹಲ್ಲೆಲೂಯಾ, ಅವರಿಗೆ ನನ್ನ ಜನರಿಗೆ ನಷ್ಟ ಏನಾದ್ರೂ ಮಾಡಿದ್ರೆ ಅದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ ಅಂತೇಳಿ ಯಾರು ಮಾತಾಡಿದ್ದಾರೆ? ದೇವರು ಮಾತಾಡಿದ್ದಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೋಸೇಫನು ಹೇಳ್ತಾ ಇದ್ದಾನೆ, ನೀವಂತೂ ನನಗೆ ಕೇಡು ಮಾಡ್ಬೇಕಂತೇಳಿ ಅಂದುಕೊಂಡ್ರಿ, ಆದರೆ ದೇವರು ನನಗೆ ಮೇಲಾಗಬೇಕೆಂದು ಈ ಕಾರ್ಯಗಳನ್ನು ಮೊದಲೇ ಸಂಕಲ್ಪ ಮಾಡಿದ್ದ. ಈ ಜನರು ನಿನಗೆ ಕೇಡು ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತೇಳಿ ಯಾರಾದ್ರೂ ನಿನಗೆ ಡೈಲಾಗ್ ಹೊಡ್ಯಾಕತ್ತಾರಂದ್ರ ನಿನಗೆ ಏನಾಗುತ್ತಾ? ಮೇಲೆ ಆಗುತ್ತೆ. ಕೇಡಂಬುದು ನಿನ್ನ ಜೀವಿತದಲ್ಲಿ ಇಲ್ಲ. ಒಂದು ವೇಳೆ ಕೇಡನ್ನು ಅದು ದೇವರು ಬರ ಮಾಡಿದ್ರೆ ಆ ಕೇಡು ನಿನಗೆ ಮುಂದೆ 2ರಷ್ಟು ಆಶೀರ್ವಾದಗಳನ್ನ ತರುವಂತ ಕೇಳಾಗಿರುತ್ತೆ. ಅದ್ರ ಸಲ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಯಾರು ದೇವರನ್ನ ಪ್ರೀತಿಸಿ ಆತನ ಸಂಕಲ್ಪದ ಮೇರೆಗೆ ಯಾರು ಕರೆಯಲ್ಪಟ್ಟಿರ್ತಾರೋ ಅವರಿಗೆ ಎಲ್ಲಾ ಕಾರ್ಯಗಳು ಅನುಕೂಲವಾಗ್ತವೆ. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿ ತಿಳಿದು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿ ತಿಳಿದು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನನಗೆ.
ಮುಟ್ಟದಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಒಬ್ಬಂಟಿಗನಾಗಿ ಒಂದೇ ಒಂದು ಕೋಲನ್ನ ಹಿಡಿದುಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ 2 ಪಾಳೆಯಗಳ ಮೇಲೆ ಆತನನ್ನ ದೇವರು ಏನ್ ಮಾಡಿದ್ರು, ಸಮೃದ್ಧಿಕರವಾದಂತ ವ್ಯಕ್ತಿಯನ್ನಾಗಿ ರೂಪಿಸಿದ್ರು. ಹಲ್ಲೆಲೂಯಾ. ಗಿಫ್ಟ್ ಕೊಡ್ತಾ ಇದ್ದಾನ್ರಿ. ಏನ್ ಕೊಡ್ತಾ ಇದ್ದಾನೆ? ಅಣ್ಣಗ ಬಹುಮಾನ ಕೊಡ್ತಾ ಇದ್ದಾನೆ. ಎಷ್ಟು ಕೊಡ್ತಾ ಇದ್ದಾನೆ ನೋಡ್ರಿ. ಹಲ್ಲೆಲೂಯಾ. ಅಣ್ಣಗ ಬಹುಮಾನ ಕೊಡ್ತಾ ಇದ್ದಾನೆ. ಅಪ್ಪ ಅಣ್ಣ ಎದುರು ಬರ್ತಾನೆ, ಅಣ್ಣ ಒಂದ್ ವೇಳೆ ಬಂದು ಅಟ್ಯಾಕ್ ಮಾಡ್ಬಾರ್ದು ಅಂತ ಹೇಳಿ ಮೊದಲೇ ಕೂಲ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮೊದ್ಲೇ ಏನ್ ಮಾಡ್ತಾ ಇದ್ದಾನ್ರಿ? ಕೂಲ್ ಮಾಡ್ತಾ ಇದ್ದಾನೆ. ಎಷ್ಟು ಗಿಫ್ಟ್ ಕೊಟ್ಟ ನೋಡ್ರಿ. ಅದು ಒಂದ್ಸಾರಿ ಹೋದ್ರಿ ದೇವರು ಆತನಿಗೆ ಎಷ್ಟು ರೀತಿಯಾಗಿ ಸಮೃದ್ಧಿಯನ್ನ ಕೊಟ್ಟಿರಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ಹೋದ್ರಿ. ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ನನ್ನ ಅಣ್ಣನಾದ ಏಸವನ್ನು ಬಂದು ನನ್ನನ್ನು ನನ್ನ ಮಕ್ಕಳನ್ನು ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವಿದೆ. ಹಲ್ಲೆಲೂಯಾ. ಅವನ ಕೈಗೆ ಸಿಕ್ಕದಂತೆ ನನ್ನನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ? ಪ್ರಾರ್ಥನೆಯನ್ನ ಯಾರು ಮಾಡ್ತಾ ಇದ್ದಾರೆ? ಯಾಕೋಬನು. ಹಲ್ಲೆಲೂಯಾ. ಗಿಫ್ಟ್ ಕೊಟ್ಟಿರೋದು ಹೋದ್ರು ಒಂದ್ಸಾರಿ. ಅವನು ಆ ರಾತ್ರಿಯಲ್ಲಿ ಇಳ್ಕೊಂಡು ಒಂದ್ ಸ್ವಲ್ಪ ಮೇಲ್ಗಡೆ ಬನ್ನಿ. 200 ಆಡು ಹೌದು. ಇಳ್ಕೊಂಡು 200 ಆಡು, 20 ಓತು, 200 ಆಡುಗಳು, ಆಡಿದವಲ್ಲ ಮೇಕೆ, 200 ಮೇಕೆ, 200 ಕುರಿ, 20 ಗಂಡು ಮೇಕೆ ಓತ. ಮತ್ತೆ 200 ಕುರಿ, 20 ಟಗರು, 20 ಟಗರು ಮರಿಯೊಡನೆ ಹಾಲು ಕರೆಯುವ 30 ಒಂಟೆ, ಹಾಲು ಕೊಡುವ 30 ಒಂಟೆಗಳು ಬೇರೆ, ಮತ್ತೆ ಅವುಗಳ 40 ಆಕಳು, 10 ಹೋರಿ, 20 ಹೆಣ್ಣು ಕತ್ತೆ, 10 ಕತ್ತೆ ಮರಿ, ಇವುಗಳನ್ನು ತನ್ನ ಅಣ್ಣನಾದ ಏಸವರಿಗೆ ಕಾಣಿಕೆಯಾಗಿ ತೆಗೆದುಕೊಂಡನು. ಏನಂದ್ರೆ ಇಷ್ಟು ಗಿಫ್ಟ್ ಕೊಡಕತ್ತಾನ ಅಂದ್ರೆ ಇನ್ನ ಎಷ್ಟು ಕಾಣಿಕೆ ಮುಯಿ ಹಾಕ್ತೀರಿ? ಎಷ್ಟು ಹಾಕ್ತೀರಿ? ಇಷ್ಟೆಲ್ಲ ಹಾಕ್ತೀರಿ. ಕಾಣಿಕೆ ಕೊಡಬೇಕಾದ್ರೆ ಎಷ್ಟು ಕೊಡ್ತೀರಿ? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಎಷ್ಟು ದೇವರು ಈತನಿಗೆ ಅಭಿವೃದ್ಧಿಯನ್ನ ಸಮೃದ್ಧಿಯನ್ನ ಕೊಟ್ಟಿರಬೇಡ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರು, ಒಂದು ವೇಳೆ ಅಣ್ಣ ಎಲ್ಲಿ ತನ್ನ ಮೇಲೆ ಬೀಳ್ತಾನೋ, ತನ್ನನ್ನ ನಾಶ ಮಾಡ್ತಾನೋ ಅಂತೇಳಿ ಅಣ್ಣನಿಗೆ ಕೊಡುವುದಕ್ಕೆ ಆತನು ಅಷ್ಟು ಗಿಫ್ಟ್, ಅಷ್ಟು ಕಾಣಿಕೆಗಳನ್ನ ಕೊಟ್ಟ. 200 ಕುರಿಗಳಂದ್ರೆ ಏನ್ರಿ? 200 ಮೇಕೆಗಳು, ಓತ, ಟಗರು, ಒಂಟೆ, ಕತ್ತೆ ಮರಿಗಳು, ಎಲ್ಲವುಗಳನ್ನ ಏನ್ ಮಾಡ್ತಾ ಇದ್ದಾನೆ? ಕಾಣಿಕೆಯಾಗಿ ಅಣ್ಣನಿಗೆ ಕೊಡ್ಬೇಕಂತೇಳಿ ಅನ್ಕೊಂಡಿದ್ದಾನೆ. ಅಂದ್ರೆ ದೇವ್ರು ಇನ್ನೂ ಎಷ್ಟು ರೀತಿಯಾಗಿ ಆತನನ್ನ ಅಭಿವೃದ್ಧಿ ಪಡಿಸಬೇಡ. ಸತ್ಯವೇದ ಹೇಳ್ತಾ ಇದೆ, ನಂಬಿದವರೆಲ್ಲರೂ ಕೂಡ ಕೈ ಬಿಟ್ಟು ಹೋದ್ರು ಕೂಡ ದೇವ್ರು ಏನ್ ಮಾಡ್ತಾನೆ? ಕೈ ಹಿಡಿದು ನಡೆಸ್ತಾನೆ. ಯಾಕಂದ್ರೆ ಆತನ ವಾಗ್ದಾನ ಮಾಡಿದ್ದಾನೆ. ನನ್ನ ವಿಷಯದಲ್ಲಿ ಆತನು ಜೋಕ್ಯ ಮಾಡಿಕೊಂಡಿದ್ದಾನೆ. ನಾನು ಹೆಂಗೋ ನಂಬಿಬಿಟ್ಟಿದ್ದೀನಿ ಅಂತೇಳಿ ನೀವು ಅನ್ಕೊಳ್ಳೋದು ಬೇಕಾಗಿಲ್ಲ. ದೇವ್ರು ಮೊದಲೇ ಲಿಖಿತ ಮಾಡಿದ್ದಾನೆ ನಿನ್ನ ಹೆಸರನ್ನ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆತನಿಗೆ ಬಹಳ ಕಳವಳ ಉಂಟಾಯ್ತು. ಹಲ್ಲೆಲೂಯಾ. ಬಹಳ ಕಳವಳ ಉಂಟಾದಾಗ ಆತನ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ನಾವು ಮನುಷ್ಯರ ಹತ್ರ ಮೊರೆ ಹೋಗ್ತೀವಿ, ಅವ್ರ ಹತ್ರ ಮೊರೆ ಹೋಗ್ತೀವಿ, ಅವರು ನಮಗೆ ಚೆನ್ನಾಗಿ ಮಾಡ್ತಾರೇನೋ, ಈ ಕೇಡಿನಿಂದ ತಪ್ಪಿಸ್ತಾರೇನೋ. ಮನುಷ್ಯರನ್ನ ನೀವು ನೋಡಬೇಡಿ. ದೇವರನ್ನ ನೋಡುವವರಾಗಿರಿ. ಎಲ್ಲವುಗಳಲ್ಲಿ ಯಾಕೋಬ ಯಾರ ಮೊರೆ ಹೋಗ್ತಾ ಇದ್ದಂತೆ? ದೇವರ ಮೊರೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನಿಗೆ ಸಿರಿ ಸಂಪತ್ತುಗಳು ಬರುವುದಕ್ಕೆ ಕಾರಣ ಯಾರು ಎಂಬುದಾಗಿ ಯಾಕೋಬ ಹೇಳ್ತಾ ಇದ್ದಾನೆ. ನನ್ನ ದೇವರೇ ನನಗೆ ಕೊಟ್ಟ. ನೀನು ಮೋಸಗಾರ. 10 ಸರಿ ನೀನ್ ಏನ್ ಮಾಡಿದೆ? ಸ್ಯಾಲ್ರಿ ಬದಲಾವಣೆ ಮಾಡಿ 10 ಸರಿ ಸ್ಯಾಲ್ರಿ 10 ಸರಿ ನನಗೆ ಸಂಬಳ ನೀನು ಬದಲಾವಣೆ ಮಾಡಿದೆ. ಆದರೆ ನನ್ನ ದೇವರನ್ನ ಕೈ ಬಿಡಲಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವತ್ತು ಸಮೃದ್ಧಿ ದೇವ್ರು ನಿನಗೆ ಕೊಟ್ಟಿದ್ದಾನಂದ್ರೆ, ನಿನ್ನನ್ನು ದೇವ್ರು ಕರೆದಿದ್ದಾನಂದ್ರೆ ಆತ ನಿನ್ನನ್ನು ಸುಮ್ಮನೆ ಇರಕ್ಕೆ ಬಿಡಲ್ಲ. ಆತನ ಖಂಡಿತವಾಗಿ ಸಮೃದ್ಧಿಯನ್ನ ಕೊಡ್ತಾನೆ. ಇವತ್ತು ನೀನು ನಷ್ಟ ಅಂತೇಳಿ ಯಾವುದನ್ನು ಕೂಡ ನೀನು ಎಣಿಸಬಾರದು. ದೇವ್ರು ಇವತ್ತು ನಷ್ಟ ಅಂತೇಳಿ ನಿನ್ನ ಜೀವಿತದಲ್ಲಿ ನೀನು ಅನ್ಕೊಂಡಿದ್ದೀಯ ಅಂದ್ರೆ ಖಂಡಿತವಾಗಿ ಡಬಲ್ ಅನಾಯಿಂಟಿಂಗ್, ಡಬಲ್ ಒಂದು ಬ್ಲೆಸ್ಸಿಂಗ್ ಎನ್ನುವಂಥದ್ದು ನಿನ್ನ ಜೀವಿತದಲ್ಲಿ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಾವು ನೋಡ್ತಾ ಇದ್ದೇವೆ, ಆತನ ಪ್ರಾರ್ಥನೆ ಮಾಡಿದಾಗ ದೇವರು ಆ ಪ್ರಾರ್ಥನೆಯನ್ನ ಕೇಳಿದ. ಹಲ್ಲೆಲೂಯಾ. ಮಾವನಿಂದ ಕೇಡಾಗಲಿಲ್ಲ, ಅಣ್ಣನಿಂದ ಕೇಡಾಗಲಿಲ್ಲ, ಯಾರಿಂದಲೂ ಕೇಡಾಗದೆ ಸಮಾಧಾನವಾಗಿ ಆತನ ಏನ್ ಮಾಡಿದ? ತನ್ನ ಪ್ರಯಾಣ 20 ವರ್ಷಗಳು
ಊರು ಬಿಟ್ಟಿದ್ದ. ಪುನಃ 20 ವರ್ಷಗಳಾದ್ಮೇಲೆ ಪುನಃ ಎಲ್ಲಿಗೆ ಬಂದರೆ ಕಾನಾನಿಗೆ ಬಂದ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ಬಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ಅನೇಕರು ದೇವರಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಕ್ಕಪಕ್ಕದವರೆಲ್ಲ. ಹಲ್ಲೆಲೂಯಾ. ಊರುಗಳವರು ಮನೆಗಳವರು ಯಾರಾದರೂ ದೇವರಿಂದ ತಪ್ಪಿಸ್ಕೊಂಡು ಎಷ್ಟೋ ವರ್ಷಗಳಾಗಿದೆ. ಇವತ್ತೊಂದು ಊರಿಗೆ ಹೋಗಿದ್ದೀವಿ, ಅಲ್ಲಿ ದೇವ್ರು ನಂಬಿರಿ ಏನ್ರಿ ಅಂತ ಹೇಳಿ ಕೇಳಿದ್ರೆ ಅವ್ರು ಇಲ್ಲ ರೀ, ನಮ್ಮ ಮಕ್ಕಳಂದ್ರೆ ನಾವು ನಂಬಿಲ್ಲ ಅಂದ್ರೆ ಅವ್ರ ಮಕ್ಕಳು ನಂಬಿಲ್ಲ. ಅವ್ರು ನಂಬಿದಾರಲ್ಲ, ನೀನು ಮೊದಲು ನಂಬೇಕಂತ ಹೇಳಿದ್ರು. ನೀವು ನಂಬೇಕು, ಮಕ್ಕಳದೇನು ಹೇಳ್ತೀರಿ? ಜಲ್ದಿ ಹೋಗೋರು ಹೋಗ್ರಿ, ಯಾರು ಅವ್ರು ಇರ್ತಾರಿಲ್ಲ ಸ್ವಲ್ಪದಿಲ್ಲ. ಅಲ್ಲೆಲ್ಲ ಹೋಗುವುದರೊಳಗಡೆ ಆಗಿಯೇ ನೀನು ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ. ಅಲ್ಲೆಲ್ಲ ಸೃಷ್ಟಿಕರ್ತನನ್ನ ಕಂಡುಕೊಳ್ಬೇಕು. ಇಲ್ಲರಿ ನಾವೆಲ್ಲ ಮಾಡ್ತೀವಿ, ಇಲ್ಲದ ಮಾಡ್ಕೊಂಡ್ ಬಂದಿವ್ರಂತ ಕೆಲಸ. ಅವ್ರು ಯಾವುದೇ ಜನಾಂಗ ಆಗಿರ್ಬೋದು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, 20 ವರ್ಷಗಳು ಮನೆ ಬಿಡಬೇಕಾದ್ರೆ ಮೋಸಗಾರನಾಗಿ ಬಿಟ್ಟ, ಮನೆ ಸೇರಿಸ್ಬೇಕಾದ್ರೆ ದೇವ್ರು ಹೆಂಗ್ ಸೇರಿಸಿದಂದ್ರೆ ಆಶೀರ್ವಾದದ ಪಾತ್ರದ ನಿಧಿಯಾಗಿ ಅವನನ್ನ ಸೇರಿಸಿದ್ರು. ಹಲ್ಲೆಲೂಯಾ. ಇಸ್ರಾಯೇಲ್ ಎನ್ನುವಂತ ನಾಮವನ್ನ ಕೊಟ್ಟರು. ಇವತ್ತು ಆತನ ಹೆಸರಿನ ಮೇಲೆ ಒಂದು ದೇಶನೇ ಇದೆ. ಯಾರ ಹೆಸರು ಅದು? ಇಸ್ರಾಯೇಲ್ ಅಂದ್ರೆ ಯಾರ ಹೆಸರು? ಯಾಕೋಬನ ಹೆಸರು. ಹಲ್ಲೆಲೂಯಾ. ಇಸ್ರಾಯೇಲ್ ಅಂದ್ರೆ ಯಾರ ಹೆಸರು? ಯಾಕೋಬನ ಹೆಸರು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆತನು ಇಸ್ರಾಯೇಲಿನ ದೇವರು. ಹಲ್ಲೆಲೂಯಾ. ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ಎಂಬುದಾಗಿ ಅಂತ ಮೋಸ ಮಾಡಿದಂತ ವ್ಯಕ್ತಿಯನ್ನ ಕೂಡ ದೇವರು ಏನ್ ಮಾಡಿದ್ದಾರೆ? ಶುದ್ಧಿ ಮಾಡಿ ಮತ್ತೆ ಪುನಃ ಏನ್ ಮಾಡಿದ? ತನ್ನ ಮಗನನ್ನಾಗಿ ಮಾಡಿಕೊಂಡ ಅನೇಕ ಆಶೀರ್ವಾದಗಳನ್ನ ಕೊಟ್ಟ. 12 ಜನ ಮಕ್ಕಳ್ರಿ, ಒಬ್ಬಕ್ಕೆ ಹೆಣ್ಣುಮಗಳು. ಅಷ್ಟು ಸಮೃದ್ಧಿ. 12 ಜನ, 12 ಕುಲಗಳು, 12 ಗೋತ್ರಗಳಾಗಿ ಅವ್ರು ಏನಾದ್ರಿ ಬದಲಾದ್ರು. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ಕೂಡ 12 ಹೆಬ್ಬಾಗಿಲುಗಳೇ ಇರಬೇಕು. ಹಲ್ಲೆಲೂಯಾ. 12 ಹೆಬ್ಬಾಗಿಲುಗಳು ಇರುವಂತ ಪಟ್ಟಣ ಯಾವುದು? ಪರಲೋಕ ಪಟ್ಟಣ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನೀವು ದೇವ್ರ ನಂಬಿದ ಮೇಲೆ ಯಾಕೋಬನಿಗೆ ದರ್ಶನ ಆಯ್ತು. ದರ್ಶನ ಆದ್ಮೇಲೆ 20 ವರ್ಷ ಯಾಕೋಬನ ಜೀವಿತದಲ್ಲಿ ಏನಾಗ್ತಾ ಇದೆ? ಹೇಳೋದು ಬಿಡೋದು. 14 ವರ್ಷ. 6 ವರ್ಷದಲ್ಲಿ ಎಲ್ಲ ದೇವರು ತಿರುಗಿ ಕಟ್ಟಿಕೊಟ್ಟ. ಮತ್ತೆ ಕಳವಳ ಉಂಟಾಯ್ತು. ಅದಕ್ಕೆ ನಾವು ಭಯಪಡಬಾರ್ದು. ನಿನಗೆ ಏನಾದ್ರೂ ಯಾರಾದ್ರೂ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ನಿನಗೆ ಜೋಕ್ಯ ಮಾಡ್ಕೊಳ್ಳೋದು ಯಾರು? ನಿನಗೆ ವಿರುದ್ಧವಾಗಿ ಯುದ್ಧ ಮಾಡೋದು ಯಾರು? ದೇವರು ಮಾಡ್ತಾರೆ. ಅದರ ಸಲ ವಾಕ್ಯ ಹೇಳುತ್ತೆ ಸ್ಪಷ್ಟವಾಗಿ, ಯುದ್ಧವು ಯೆಹೋವನದೇ. ಯುದ್ಧ ನಿನಗೆ ಬದಲಾಗಿ ಯುದ್ಧ ಮಾಡುವಂತವ್ರು ಯಾರಿದ್ದಾರೆ? ನಿನ್ನನ್ನು ಉಂಟು ಮಾಡಿದ ದೇವರಿದ್ದಾನೆ. ಆತನೇ ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿರ್ತಾನೆ. ಯಾರು ನನಗೆ ಏನು ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನಿಗೂ ಕೂಡ ಭಯ ಪಡೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲ ಈ ಶುಕ್ರವಾರ ದಿನ ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮೆಲ್ಲರ ಹೆಸರುಗಳು ಹೇಳಿ ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ. ಅವತ್ತು ಹೇಳ್ತೀವಿ ಪ್ರಾರ್ಥನಾ ಅಂಶಗಳಲ್ಲಿ ಏನ್ರಿ? ಯಾವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಮೃತ್ಯುಂಜಯ ಮಠದಲ್ಲಿ ಇರುವವರಿಗೆ ಯಾವ ವ್ಯಕ್ತಿಯ ಭಯ, ಯಾವ ವಿಷಯದ ಭಯ, ಯಾವ ಸ್ಥಳದ ಭಯ, ಯಾವುದು ಭಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ಯಾರ ಭಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೋಬನಿಗೆ ಭಯ ಇತ್ತು ಅಣ್ಣನ್ನ ಹೆಂಗ ಏನ್ ಮಾಡ್ತಾನೋ ಅಂತೇಳಿ. ಆದ್ರೆ ಅಣ್ಣ ಕನಿಕರ ಉಳ್ಳವನಾಗುವಂತೆ ದೇವರು ರಾತ್ರಿ ಅಣ್ಣನನ್ನ ಏನ್ ಮಾಡ್ಬಿಟ್ಟ? ಮಾರ್ಪಡಿಸಿಬಿಟ್ಟ. ಬೇಡ ಬೇಡ, ನೀನು ಕೊಡೋ ಕಾಣಿಕೆ ಬೇಡ, ದೇವರೇ ನನಗೆ ಹೆಚ್ಚು ಕೊಟ್ಟನ ಅಂತೇಳಿ ಅಣ್ಣನ ಬಾಯಿಂದ ಏನ್ ಬಂದ್ರಿ? ಮಾತು ಬಂತು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಸಂಪತ್ತು ಸಮೃದ್ಧಿ ದೇವರಿಂದ ಬರುತ್ತೆ. ಯಾರಿಂದ ಬರುತ್ತೆ? ದೇವರಿಂದ ಬರುತ್ತೆ. ಕೊನೆಯದಾಗಿ ಮತ್ತೆ ಅದೇ ವಾಕ್ಯವನ್ನು ಓದ್ಕೊಂಡು ನಾವು ಮುಗಿಸೋಣ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 42ನೇ ವಾಕ್ಯ. ನನ್ನ ಹಿರಿಯರ ದೇವರು, ನನ್ನ ಹಿರಿಯರ ದೇವರು ಅಂದರೆ ಅಬ್ರಹಾಮನ ದೇವರು, ಅಬ್ರಹಾಮನ ದೇವರು, ಇಸಾಕನು ಭಯ ಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು ನನ್ನ ಪಕ್ಷದಲ್ಲಿ ಇರದಿದ್ದರೆ, ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ಕಂಟಿನ್ಯೂ.
ದೇವರು ನನ್ನ ಕಷ್ಟವನ್ನು ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ಗದರಿಸಿದನು. ನನ್ನ ಪಕ್ಷದಲ್ಲಿ ಯಾರಿದ್ದಾರೆ? ನಿಶ್ಚಯವಾಗಿ ನನ್ನ ದೇವರಿದ್ದಾನೆ. ಹಲ್ಲೆಲೂಯಾ. ಮನುಷ್ಯ ನಿನ್ನ ಪಕ್ಷವಾಗಿದ್ರೆ ಇವತ್ತು ಹಣ ಬರ್ಬೋದು, ನಾಳೆ ಮತ್ತೆ ಏನಾಗುತ್ತೆ? ಬರಿಗೈ ಆಗುತ್ತೆ. ದೇವರು ನಿನ್ನ ಪಕ್ಷವಾಗಿದ್ರೆ, ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನೀನು ಜೀವಿಸುವವರು ನೀವು ಆದ್ರೆ, ದೇವ್ರ ವಾಕ್ಯ ಹೇಳುತ್ತೆ ಬರಿಗೈ ಅಲ್ಲ, ಏನ್ ಮಾಡ್ತಾನಂತೆ? ತುಂಬಿ ತುಳುಕುವಷ್ಟು ನಿನಗೆ ಸಮೃದ್ಧಿಯನ್ನ ದೇವರು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಮನುಷ್ಯರನ್ನ ಆಶ್ರಯಿಸಬೇಡ. ಯಾರನ್ನ ಆಶ್ರಯಿಸ್ಬೇಕ್ರಿ? ದೇವರಲ್ಲ. ಹಲ್ಲೆಲೂಯಾ. ದೊಡ್ಡೊಬ್ಬರು ಯಾವ್ದು ಹಾಡು ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರಿಗೂ ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ, ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ, ನಿನ್ನಿಂದ ಎಂದು ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ನಿನ್ನ ಸ್ತುತಿಪೆ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದಿನ ಲಜ್ಜೆ ಪಡಲಿಲ್ಲ, ನಿಂದ ಎಂದು ನಂಬಿದವರೆಲ್ಲ ನನ್ನ ತೋರಿದರು, ನಂಬಿಗಸ್ತನಾಗಿ ನೀ ಜೊತೆ ಇರುವೆ. ನಂಬಿದವರೆಲ್ಲ ನನ್ನ ತೋರಿದರು, ನಂಬಿಗಸ್ತನಾಗಿ ನೀ ಜೊತೆ ಇರುವೆ. ಅಲೆಗ ನನ್ನ ಸ್ವಂತ ಜನವಾಗಿ ಮಾಡಿಕೊಂಡೆ, ಪರದೇಶಿಯಾಗಿ ಅಲೆಗ ನನ್ನ ದೊರೆತನ ಮಾಡು ಹಾಗೆ ಮಾಡಿದೆ. ನಿನ್ನ ಸ್ತುತಿಪೆ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನಿಂದ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ತುಂಬಿದವನಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ಲಕ್ಕೆ ನಿನ್ನ ಸ್ತುತಿಪೆ. ಎಲ್ಲಕ್ಕೆ ನಿನ್ನ ಸ್ತುತಿಪೆ. ಕಳವಳವೇ ಇಲ್ಲ, ಕಳವಳವೇ ಇಲ್ಲ, ಕಳವಳವೇ ಇಲ್ಲ, ಕಳವಳವೇ ಇಲ್ಲ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗದು.
ನಡೆದದ್ದ ನೆನಸಿ ಕೊರಗದಿರೋ, ಹಳೆದನ್ನು ಮರೆತು ಬಿಡು. ನಡೆದದ್ದ ನೆನಸಿ ಕೊರಗದಿರೋ, ಹಳೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಹಿಂದೆ ನೀ ಕಾಣುವೆ. ಎಲ್ಲರೂ ಹೇಳೋಣ, ಹಿಂದೆ ನಾ ಕಾಣುತ್ತೇನೆ, ಹಿಂದೆ ನಾ ಕಾಣುವೆ. ಅದಕ್ಕಾಗಿ ಕಳವಳವಿಲ್ಲ, ಕಳವಳವೇ ಇಲ್ಲ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ, ನಮ್ಮ ಯೇಸು. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ, ಮಹೋನ್ನತನಾದ ದೇವರೇ. ಸಾಯಂಕಾಲದ ವೇಳೆಯಲ್ಲಿ ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ನಿನ್ನ ಜೀವಿತದಲ್ಲಿ ವ್ಯಕ್ತಿಗಳು ಶತ್ರುಗಳಾಗಿ ಮಾರ್ಪಟ್ಟು ನಿನಗೆ ಭಯ ಹುಟ್ಟಿಸುವಂಥ ಸಂಗತಿಗಳನ್ನು ನಿನ್ನ ಮೇಲೆ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೇನೋ. ದೇವರು ವಾಕ್ಯ ಹೇಳ್ತಾ ಇದೆ, ಯಾಕೋಬನು ಕಳವಳಗೊಂಡು, ಯಾಕೋಬನು ಭಯಪಟ್ಟು, ಬಹು ಭಯಪಟ್ಟು ದೇವರ ಕಡೆಗೆ ನೋಡಿದಾಗ ಶತ್ರುತ್ವ ಹೋಗಿ ಸ್ನೇಹತ್ವವಾಯಿತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನಿನಗೋಸ್ಕರವಾಗಿ ಯುದ್ಧ ಮಾಡುವ ದೇವರಾಗಿದ್ದಾನೆ. ದೇವರು ನಿನಗಾಗಿ ಸಮೃದ್ಧಿಯನ್ನು ಕೊಡುವ ದೇವರಾಗಿದ್ದಾನೆ. ದೇವರು ನಿನ್ನ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ. ದೇವರು ನಿನ್ನ ಜೀವಿತದಲ್ಲಿ ಇರುವಂಥ ಅಸಂತೋಷ, ಅಸಮಾಧಾನವನ್ನು ನೀಗಿಸುವ ದೇವರಾಗಿದ್ದಾನೆ. ದೇವರು ಖಂಡಿತವಾಗಿ ನಿನ್ನನ್ನು ಕರೆದಿರುವಂಥದ್ದೇ ನಿನ್ನನ್ನು ಸಂಪೂರ್ಣ ಸಂಪತ್ತಿನ ಕಡೆಗೆ ನಡೆಸಬೇಕೆಂಬುದಾಗಿ. ನೀನು ಬರಿಗೈಯಲ್ಲಿ ಇರುವುದು ದೇವರ ಇಷ್ಟವಲ್ಲ, ದೇವರ ಚಿತ್ತವಲ್ಲ ಪ್ರಿಯರೇ. ದೇವರು ನಿನಗೆ ಒದಗಿಸಿ ಕಟ್ಟಿಕೊಡುತ್ತಾನೆ. ಹಲ್ಲೆಲೂಯಾ. 14 ವರ್ಷಗಳು ಮನುಷ್ಯನನ್ನು ನಂಬಿಕೊಂಡಂತ ಯಾಕೋಬ ಮೋಸ ಹೋದ, ಬಹಳ ಮೋಸಕ್ಕೆ ತುತ್ತಾದ. ಮಾವನಿಂದ 3-4 ಸಾರಿ ಮೋಸ ಹೋದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಲೇಖನಗಳಲ್ಲಿ. ಇನ್ನು ಎಷ್ಟು ಸಾರಿ ಮೋಸವಾದ್ನೋ ಅದು ಲಿಖಿತವಾಗಿಲ್ಲ ಪ್ರಿಯರೇ. ಅನೇಕ ಕಾರ್ಯಗಳಲ್ಲಿ ಮೋಸ ಹೋದ ಮನುಷ್ಯನನ್ನು ನಂಬಿದಾಗ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರನ್ನು ನಂಬಿದಾಗ. ಅದೇ ಯಾಕೋಬನು 6 ವರ್ಷಗಳಲ್ಲಿ ಮಾವನ ಸಂಪತ್ತು ಮೀರುವಷ್ಟು ಆಸ್ತಿಯನ್ನು ಗಳಿಸಿದ ಎಂಬುದಾಗಿ. ಹಲ್ಲೆಲೂಯಾ. ಒಂದೇ ಒಂದು ಕೋಲು, ನೆನಪು ಮಾಡಿಕೊಳ್ಳ್ರಿ ಪ್ರಿಯರೇ, ಒಂದೇ ಕೋಲು ಉಳ್ಳವನಾಗಿ ದೇಶವಲ್ಲದ ದೇಶಕ್ಕೆ ಆತನು ಹೋದಾಗ ಆತನ ಕೈಯಲ್ಲಿ ಬಳಿಯಲ್ಲಿ ಇರುವಂಥದ್ದು ಒಂದೇ ಕೋಲು. ಅದೇ ಹಳೆಯದಾದ ಬಟ್ಟೆಗಳು, ಹಳೆಯ ಚಪ್ಪಲಿಗಳು, ಏನು ಇಲ್ಲದಂಥ ಆತನನ್ನು ದೇವರು 2 ಪಾಳೆಯಗಳಿಗೆ ಒಡೆಯನನ್ನಾಗಿ ಮಾಡಿ ಸಮೃದ್ಧಿಯಾಗಿರ್ತಕ್ಕಂಥ ಆಸ್ತಿಯನ್ನು ಅನುಗ್ರಹ ಮಾಡಿದ. ಯಾಕೋಬನು ಸಾಕ್ಷಿ ಕೊಡ್ತಾ ಇದ್ದಾನೆ, ಒಂದು ವೇಳೆ ನಾನು ನಿನ್ನನ್ನೇ ನಂಬಿದ್ರೆ ನನ್ನನ್ನು ನೀನು ಬರಿಗೈಲಿ ಕಳಿಸ್ತಾ ಇದ್ದೆ, ಆದರೆ ನನ್ನ ಹಿರಿಯರ ದೇವರು, ನನ್ನ ತಂದೆ ತಾತಂದ್ರ ದೇವರು, ಇಸ್ಸಾಕ ಅಬ್ರಹಾಮರ ದೇವರು ನನ್ನ ಕೈ ಹಿಡಿದು ಎಲ್ಲವುಗಳನ್ನು ನನಗೆ ಒದಗಿಸಿಕೊಟ್ಟ. ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಮನುಷ್ಯರಿಗೆ ಭಯಪಡ್ತಾ ಇದೆಯಾ? ಅಯ್ಯೋ, ಬ್ಲ್ಯಾಕ್ ಮ್ಯಾಜಿಕ್ಗಳಿಗೆ ಭಯಪಡ್ತಾ ಇದೆಯೇನೋ? ಮಾಟ ಮಂತ್ರಗಳು ಅವೇನಾಗಲ್ಲ. ನಿನ್ನ ಕಾಲು ಕೆಳಗಾಕಿ ತೊಳೆಯುವಂಥ ಶಕ್ತಿ ದೇವರು ನಿನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅವೇನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮಾಡಿದವನು ಮಾಡಿಸ್ಕೊಂಡವನು ಇಬ್ಬರು ಕೂಡ ಅವ್ರಿಗೆ ಎಲ್ಲ ರಿವರ್ಸ್ ಆಗ್ತಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ನಿನಗೆ ಭದ್ರವಾದ ಕೋಟೆಯಾಗಿ ನಾನೇ ಇರ್ತೀನಿ ಎಂಬುದಾಗಿ ದೇವರು ಭಾಷೆ ಕೊಟ್ಟಿದ್ದಾನೆ. ನಿನ್ನನ್ನು ಯಾರು ಮುಟ್ಟುವುದಿಲ್ಲ, ನಿನ್ನನ್ನು ಯಾರು ತಾಕುವುದಿಲ್ಲ. ನಿನಗೆ ವಿರೋಧವಾಗಿ ಬರುವಂಥವರನ್ನ, ಶತ್ರುಗಳನ್ನು ನಾನೇ ಎದುರಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಒಬ್ಬ ದೇವದೂತ 1,85,000 ಜನರನ್ನು ಹತ್ತಿಸ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ನಿನ್ನ ಸುತ್ತಲೂ ದೇವದೂತನಿದ್ದಾನೆ ಎಂಬುದಾಗಿ ನೀನು ಮರ್ತೋಗಿದ್ದೀಯಾ? ದೇವದೂತ ನಿನ್ನನ್ನು ಕಾಯ್ತಾನೆ, ಕಾಪಾಡ್ತಾನೆ, ಪುನಃ ವಾಗ್ದಾನ ದೇಶಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ಮರ್ತಿದ್ದೀಯಾ? ಯಾವ ವಿಷಯಗಳಿಗೂ ಭಯಪಡಬೇಡ. ದೇವರು ನಿನ್ನ ಜೀವಿತದಲ್ಲಿ ಸಮೃದ್ಧಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ದೊಡ್ಡಪುರ ಪ್ರಾರ್ಥನೆ ಮಾಡಿ.
ಸ್ತೋತ್ರ ಸ್ವಾಮಿ ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ಸಾಯಂಕಾಲದ ವೇಳೆಯಲ್ಲಿ ಸ್ವಾಮಿ ಇಲ್ಲಿ ನಾವೆಲ್ಲರೂ ಸ್ವಾಮಿ ಸಭೆಯಾಗಿ ಕೂಡಿ ನಿನ್ನನ್ನು ಆರಾಧಿಸುವುದಕ್ಕೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಿತ್ತಿದಂಥ ವಾಕ್ಯ ಸ್ವಾಮಿ 100ರಷ್ಟು ಫಲ ಕೊಡುವಂಥದ್ದಾಗಲಿ. ಇವರು ಯಾವ ವಿಷಯದಲ್ಲೂ ಬಲಹೀನರಾಗದೆ ಬಲವಂತರಾಗಿ ನಿನ್ನಲ್ಲಿ ಸಂಪೂರ್ಣವಾಗಿ ಸ್ವಾಮಿ ಇದ್ದು ಜೀವಿಸುವ ಹಾಗೆ ಕಾರ್ಯ ಮಾಡಿ. ನಿನ್ನ ವಾಕ್ಯ ಹೇಳ್ತಾ ಇದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವೆಲ್ಲವುಗಳನ್ನು ಆತನು ಒದಗಿಸಿ ಕೊಡುವ ದೇವರಾಗಿದ್ದಾನೆ. ಸ್ವಾಮಿ, ವಾಗ್ದಾನವನ್ನು ನಾವು ಮರೆತು ಬಿಟ್ಟಿದ್ದೇವೆ, ಲೋಕದಲ್ಲಿ ಅನೇಕ ಸಮಯವನ್ನು ಕಳೀತಾ ಇದ್ದೇವಪ್ಪ. ಮೊದಲು ನಿನಗಾಗಿ ತವಕ ಪಡುವ ಮಕ್ಕಳಾಗುವಂತೆ ನಮ್ಮನ್ನು ಮಾರ್ಪಡಿಸಿ ಸಂಪೂರ್ಣವಾಗಿ ಕುಟುಂಬವನ್ನು ಆಶೀರ್ವಾದ ಮಾಡು. ಕುಟುಂಬದ ಪ್ರಾರ್ಥನೆಯ ಜೀವಿತ ಸ್ವಾಮಿ ಹೆಚ್ಚಾಗಲಿ, ಉಜ್ಜೀವನ ಉಂಟಾಗಲಿ. ಈ ಬುಧವಾರದ ಪ್ರಾರ್ಥನೆಯಿಂದ ಅನೇಕ ಆತ್ಮಗಳು ರಕ್ಷಣೆ ಮಾರ್ಗದಲ್ಲಿ ಬರುವಂಥದ್ದಾಗಲಿ. ಎದ್ದಲು ದೊಡ್ಡಿಯಲ್ಲಿ ಒಳ್ಳೆಯ ಉಜ್ಜೀವನ ಉಂಟಾಗುವಂತೆ ಸಹಾಯ ಮಾಡಿ ನಡೆಸಯ್ಯ. ಪ್ರಾರ್ಥನೆಗೋಸ್ಕರವಾಗಿ ಸ್ಥಳಾವಕಾಶ, ಸೇವೆಗಾಗಿ ಸುವಾರ್ತೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದಂಪತಿಗಳು ಹುಲಿಗೆಮ್ಮ, ರಾಮಣ್ಣ, ಅವರ ಕುಟುಂಬದವರು, ಮಕ್ಕಳು ಎಲ್ಲರನ್ನ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಇದ್ದಾನೆ. ಆಶೀರ್ವದಿಸು, ಅವರ ಕೊರತೆಗಳೆಲ್ಲ ನೀಗಿಸು. ಮಕ್ಕಳು ಪ್ರಾರ್ಥನೆಯಲ್ಲಿ ಬಲವೀರರಾಗುವಂತೆ ಸಹಾಯ ಮಾಡಿ ನಡೆಸು. ಯಾರು ತಪ್ಪಿ ಹೋಗಬಾರ್ದು ಸ್ವಾಮಿ. ದಂಪತಿಗಳು, ಅವ್ರ ಮಕ್ಕಳು, ಅವ್ರಿಗಿರುವಂಥ ಸ್ವತ್ತು ಸಮೃದ್ಧಿ ಎಲ್ಲವನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂಬ ಕೂಡಿ ಬಂದಿರತಕ್ಕಂಥ ಇವರೆಲ್ಲರ ಕುಟುಂಬಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಅರ್ಪಿಸಿ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಹೊಂದಿದೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ನಿಮ್ಮ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಯಾವತ್ತು ಪ್ರಪಂಚದ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್.